वंदे मंथपाशधरं दिव्यार्भकाकृतिं शिखाबन्धत्रयोपेतं भीष्मीमन्थकरार्चितं यस्मात् ब्रह्मेन्द्ररुद्राय देवतानां श्रेयोऽपि च ज्ञानस्फूर्तिः सदा तस्मै हरये गुरवे नमः। मध्वसाध्यजनाराध्यसिद्धान्तवर्धनाद्वैतिकवेरुण्डबद्धयुद्धपद्धतिम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयावहम्। मिथ्यासिद्धान्तदध्वान्तविध्वंसनं चक्षणः जयतीर्थाख्यतरणिः भासदान्योर्दम्बरे आसेतो रातुषा रात्रेः ज्योतिषो निधवान्मुहुः सत्यध्यानगुरुःपादयतीन्द्रियविपूजितः ब्रह्मचर्यहरित्रीसुविद्यावादशालिनः इष्टदानकष्टार्थनः या मान्यान् मुनीन् नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं हरिः ओं हरिः ओं। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ವೇದವ್ಯಾಸದೇವರು ರಚನೆ ಮಾಡಿರತಕ್ಕಂತಹ ಶ್ರೀಮನ್ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಉಮಾದೇವಿಯರು ಯಾವ ರೀತಿಯ ಕರ್ಮದ ಫಲದಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ಜನ್ಮ ಪ್ರಾಪ್ತಿಯಾಗತ್ತೆ, ಬ್ರಾಹ್ಮಣನಾದವನು ಎಂಥ ಕರ್ಮ ಮಾಡಿ ಕ್ಷತ್ರಿಯಾದಿ ಜನ್ಮ ಪಡಿತಾನೆ, ಈಗ ಕ್ಷತ್ರಿಯನಾಗಿ ಹುಟ್ಟಿದವನು ಯಾವ ಕರ್ಮಗಳಿಂದಾಗಿ ಬ್ರಾಹ್ಮಣಾದಿ ಜನ್ಮ ಪಡಿತಾನೆ, ಅದಕ್ಕೇನು ನಿಮಿತ್ತಗಳು ಅಂತವನ್ನೆಲ್ಲ ಕೇಳಿದರು. ಅದಕ್ಕೆ ಉಪದೇಶವನ್ನು ಮಾಡಿದರು. ಕೊನೆಗೆ ಈ ಬ್ರಾಹ್ಮಣಾದಿ ವರ್ಣಗಳ ವಿಚಾರವನ್ನು ನಿರೂಪಣೆ ಮಾಡ್ತಾ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಏನು ಅಂದರೆ, ಬ್ರಾಹ್ಮಣನಾದವನು ಏನನ್ನ ಗುಣಗಳನ್ನು ಸಂಪಾದಿಸಬೇಕು. ಯಾಕೆಂದರೆ 4 ಜನ್ಮಗಳಲ್ಲಿಯೂ ಶ್ರೇಷ್ಠವಾದ ಜನ್ಮ ಬ್ರಾಹ್ಮಣ ಜನ್ಮ. ಅಂದರೆ ಪುಣ್ಯದಿಂದ ಪಕ್ವ ಆಗ್ತಾ 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 ಸಂಸ್ಕಾರವಾಗ್ತಾ ದೇವರ ಹತ್ತಿರವಾಗ್ತಾ ಬ್ರಾಹ್ಮಣ ಜನ್ಮ ಬರುವಂತಹದ್ದು. ಇಂತಹ ಜನ್ಮವನ್ನು ಪಡೆದವನು ಹೇಗೆ ಬದುಕಬೇಕು ಅಂದರೆ, ವಿಘಸಾಶಿನ ಸದಾಭಾವ್ಯಂ ಸತ್ಪಥಾಲಂಬಿನ ತಥಾ ಬ್ರಾಹ್ಮಂ ಈ ಮಾರ್ಗಮಾಕ್ರಮ್ಯ ವರ್ತಿತವ್ಯಂ ಬುಭೂಷತ. ವಿಘಸಾಶಿತ ಅಂದರೆ ಎಲ್ಲರನ್ನೂ ಕೂಡ ಸತ್ಕಾರ ಮಾಡತಕ್ಕ ಸ್ವಭಾವ, ಎಲ್ಲರಿಗೂ ಆಹಾರಾದಿಗಳನ್ನು ಕೊಡುವ ಸ್ವಭಾವ ಇದು ಬ್ರಾಹ್ಮಣನಲ್ಲಿರಬೇಕಂತ. ತಾನು ಮಾತ್ರ ತಿಂದು ಬಿಡಬೇಕು, ಸುಖವಾಗಿರಬೇಕು ಅನ್ನೋ ಭಾವನೆ ಇರಬಾರ್ದು. ವಿಘಸಾಶಿತ ಅಂತಂದರೆ ಎಲ್ಲರೂ ಊಟ ಆದಮೇಲೆ ತಾನು ಊಟ ಮಾಡು. ಮನೆಗೆ ಬಂದ ಅತಿಥಿಗಳು ಅಭ್ಯಾಗತರು ಬಾಂಧವರವರು ಎಲ್ಲರಿಗೂ ಊಟಕ್ಕೆ ಹಾಕಿ ಅವ್ರದ್ದೆಲ್ಲ ಊಟ ಆದಮೇಲೆ ತಾನು ಊಟ ಮಾಡಬೇಕಂತ. ಸತ್ಪಥ ಲಂಬಿನ ತಥಾ ಯಾವುದನ್ನು ಸಜ್ಜನರು ಅವಲಂಬಿಸಬೇಕಾದ ಮಾರ್ಗ ಅಂತ ಶಾಸ್ತ್ರಗಳು ಹೇಳುತ್ತೋ ಅಂಥ ಮಾರ್ಗದಲ್ಲೇ ಇರಬೇಕು, ದಾರಿ ಭ್ರಷ್ಟನಾಗಬಾರದು. ಅಂಥವನು ಮೋಕ್ಷವನ್ನು ಹೊಂದಲಿಕ್ಕೆ ಅರ್ಹನಾಗ್ತಾನೆ. ಸಂಹಿತಾಧ್ಯಯನಂ ಭಾವ್ಯಂ ಗೃಹೇ ವೈ ಗೃಹಮೇದಿನ. ನೋಡಿ ಎಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಮಹಾಭಾರತ ಹೇಳಿದೆ. ನಿತ್ಯದಲ್ಲಿ ವೇದಗಳನ್ನು ಅಧ್ಯಯನ ಮಾಡಬೇಕಂತ. ಅಲ್ಲ, ಗುರುಕುಲದಲ್ಲಿ 2 ವರ್ಷ ಅಧ್ಯಯನ ಮಾಡಿದ್ದೇವೆ ನಾವು, ಗುರುಕುಲ ವಾಸ ಎಲ್ಲ ಆಗಿದೆ, ವಿದ್ವಾಂಸರಾಗಿದ್ದೇವೆ ನಾವೀಗ. ಎಷ್ಟು ವಿದ್ವಾಂಸರಾಗಿ ಏನೇ ಆಗಿ ನಿತ್ಯದಲ್ಲಿ ವೇದ ಪಾರಾಯಣ ಮಾಡಬೇಕು, ಶಾಸ್ತ್ರ ಪಾರಾಯಣ ಮಾಡಬೇಕು, ಅವುಗಳ ಪಾಠ ಮಾಡಬೇಕು, ಅವುಗಳ ವಿಷಯವನ್ನು ಕೇಳಬೇಕು, ಮತ್ತೊಬ್ಬರು ಹೇಳಿದ್ದನ್ನು ಕೇಳಬೇಕು, ನಾವು ಮತ್ತೊಬ್ಬರಿಗೆ ಹೇಳಬೇಕು, ಅದರ ಚಿಂತನೆಯನ್ನು ಮಾಡ್ತಾ ಇರಬೇಕು. ಯಾಕೆಂದರೆ ವೇದದಲ್ಲಿ ಅದನ್ನೇ ಆದೇಶ ಮಾಡಿದ್ದು, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಎಂದೂ ಅವುಗಳನ್ನು ಬಿಡಲಿಕ್ಕಿಲ್ಲ. ಆ ರೀತಿಯಲ್ಲಿ ಬಿಡಬಾರದಾದಂತಹ ಅನೇಕ ಆಚಾರಗಳಿವೆ. ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಹೀಗೆ ಅನೇಕ ಆಚರಣೆಗಳನ್ನು ಬಿಡಲಿಕ್ಕೆ ಇಲ್ಲ, ನಿತ್ಯ ಕರ್ಮ ಅಂತ ಹೇಳಿದ್ದಾರೆ. ಆ ನಿತ್ಯ ಕರ್ಮಗಳಲ್ಲಿ ದೇವರ ವಿಷಯಗಳನ್ನು ಕೇಳುವುದು, ಅದನ್ನು ಹೇಳುವುದು, ಇದು ಕೂಡ ನಿತ್ಯವಾದ ಕರ್ಮ ಅಂತ ಆಚರಣೆ ಮಾಡಬೇಕಂತ. ಆದರೆ ಈ ಪಾಠ ಪ್ರವಚನವನ್ನು, ಶಾಸ್ತ್ರಗಳ ಅಧ್ಯಯನ, ವೇದ ಪಾರಾಯಣ ಇವುಗಳನ್ನು ನಿತ್ಯಂ ಸ್ವಾಧ್ಯಾಯಿನ ಭಾವ್ಯಂ ನಚಾಧ್ಯಯನ ಜೀವಿನ. ಅದು ಜೀವನಕ್ಕೋಸ್ಕರ ಮಾಡ್ಕೊಳ್ಬಾರ್ದು. ನಮ್ಮ ಜೀವನ ನಡಿಬೇಕಲ್ಲ, ಅದಕ್ಕೆ ಉಪನ್ಯಾಸ ಮಾಡೋದು, ಜೀವನ ನಡಿಬೇಕಲ್ಲ ಅದಕ್ಕೆ ಪಾಠ ಮಾಡೋದು, ಜೀವನ ನಡಿಬೇಕಲ್ಲ ಅದಕ್ಕೆ ನಾಮ ಅಂಗಾರಕ್ಕೆ ಹಚ್ಕೊಳ್ಳೋದು, ಹಾಗೆ ಮಾಡಬಾರ್ದು. ಇದು ನನ್ನ ಉದ್ಧಾರಕ್ಕಿರುವ ಮಾರ್ಗ,
ನಾನು ದೇವರ ಆರಾಧನೆ ಮಾಡಲಿಕ್ಕೆ ಈ ವಿಷಯವನ್ನು ತಿಳ್ಕೊಳ್ಬೇಕು, ಅದಕ್ಕೋಸ್ಕರವಾಗಿ ನಮ್ಮ ಪ್ರವೃತ್ತಿ ಆಗಬೇಕು. ಆಗ ಅವನು ಬ್ರಾಹ್ಮಣನಾದದ್ದು ಸಾರ್ಥಕವಾಗತ್ತೆ. ಅಂಥವನು ಬ್ರಹ್ಮಭೂಯಾಯ ಕಲ್ಪತೆ, ಪರಮಾತ್ಮನ ಮಂದಿರವನ್ನು ಸೇರಲಿಕ್ಕೆ ಅರ್ಹನಾಗ್ತಾನೆ ಅಂತ. ಹೀಗೆ ಬ್ರಾಹ್ಮಣಾದಿ ವರ್ಣಗಳ ಆಚರಣೆ, ಅದರಲ್ಲಿ ಅವಶ್ಯವಾಗಿ ಅನುಷ್ಠಾನ ಮಾಡಬೇಕಾದ ನಿಯಮಗಳೇನು ಅಂತ ಮಹಾರುದ್ರದೇವರು ಪ್ರತಿಪಾದನೆ ಮಾಡಿದರು. ಅದಾದ ಮೇಲೆ ಉಮಾದೇವಿಯರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಸತೀದೇವಿ. ಏನು ಅಂತಂದರೆ, ಮಹಾರುದ್ರದೇವರೇ, ನನಗಿನ್ನೂ ಕೆಲವು ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು. ಏನು ಪ್ರಶ್ನೆ ಇದೆ ಅಂತಂದರೆ, ಅಪೂರ್ವವಾದ ಪ್ರಶ್ನೆಗಳನ್ನೇ ಕೇಳ್ತಾರವರು. ಏನದು? ಧರ್ಮಾಧರ್ಮೋ ನೃಣಾಂ ದೇವ ಬ್ರೂಹಿಮೆ ಸಂಶಯಂ ವಿಭೋ. ಧರ್ಮ ಅಧರ್ಮಗಳ ವ್ಯವಸ್ಥೆ ಹೇಗೆ? ಮನುಷ್ಯರಲ್ಲಿ ಯಾವುದನ್ನು ಮನುಷ್ಯರ ಆಚರಣೆ ಮಾಡಬೇಕು, ಯಾವುದವರಿಗೆ ಧರ್ಮ, ಯಾವುದವರ ಧರ್ಮ ಅಲ್ಲ. ಅಂದರೆ ಮನುಷ್ಯ ಧರ್ಮ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮನುಷ್ಯ ಧರ್ಮಗಳು ಯಾವುವು, ಮನುಷ್ಯರು ಮಾಡಬಾರದ ಅಧರ್ಮಗಳು ಯಾವುವು, ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ವಿವರಣೆ ಮಾಡ್ತಾರೆ. ಕರ್ಮಣ ಮನಸ ವಾಚ ತ್ರಿವಿಧಂ ಹಿ ನರಸ್ಸದ ಬದ್ಧತೆ ಬಂಧನೈ ಪಾಶೈ ಮುಚ್ಯತೆ ಪ್ಯಥವಾ ಪುನಃ. ಪ್ರತಿಯೊಬ್ಬ ಜೀವಿಯು ಕೂಡ ತನ್ನ ದೇಹದಲ್ಲಿ ತ್ರಿಕರಣಗಳಿಂದಲೂ ಕೆಲಸಗಳನ್ನು ಮಾಡ್ತಾನೆ. ತನ್ನ ದೇಹದಿಂದಲೂ ನಾನಾ ವಿಧವಾದ ಚೇಷ್ಟೆಯನ್ನು ಮಾಡ್ತಾನೆ, ಬಾಯಿಯಿಂದಲೂ ಚೇಷ್ಟೆಯನ್ನು ಮಾಡ್ತಾನೆ, ಅದೇ ರೀತಿ ಮನಸ್ಸಿನಿಂದಲೂ ಕೂಡ. ಕರ್ಮಣ ಮನಸ ವಾಚ, ಈ ಮೂರು ಇಂದ್ರಿಯಗಳಿಂದಲೂ ಕೂಡ ನಾನಾ ವಿಧವಾದ ವ್ಯಾಪಾರ. ನೋಡಿ, ಬಾಯಿಯಿಂದ 51 ಅಕ್ಷರಗಳು ಎಷ್ಟು ಬಾರಿ ಬರುತ್ತೆ ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋದನ್ನು. ನಾನಾ ವಿಧವಾದ ಅಕ್ಷರಗಳು ಬರ್ತಾ ಇದೆ. ಆ ಅಕ್ಷರಗಳು ಏನು ಹೇಳ್ತಾ ಇದೆ, ಏನು ಮಾತಾಡೋದು ಬೇರೆ ವಿಷಯ. ಅಂತೂ ಬಾಯಿಂದ ಅಕ್ಷರಗಳು ನಿರಂತರ ಬರ್ತಾ ಇರೋದು. ಮನಸ್ಸಿನಲ್ಲಿ ಇಲ್ಲ, ಒಂದು ಅರ್ಧ ಗಂಟೆ ಮನಸ್ಸು ಏನು ಕೆಲಸ ಮಾಡಿರಲಿಲ್ಲ, ಸುಮ್ಮನೆ ಕೂತಿತ್ತು ಅಂತಿಲ್ವೇ ಇಲ್ಲ. ಮಲ್ಕೊಂಡಾಗ ಒಂದು ಬಿಟ್ಟರೆ ಎಲ್ಲ ಟೈಮಲ್ಲೂ ಮನಸ್ಸಲ್ಲಿ ಏನಾದ್ರು ಒಂದು ವ್ಯಾಪಾರ ಮಾಡ್ತಾನೇ ಇರ್ತೇವೆ. ಆಲೋಚನೆ, ಈ ಆಲೋಚನೆ, ನೋಡಿದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಬರುತ್ತೆ, ನೋಡದೇ ಇರೋ ಪದಾರ್ಥಗಳ ಆಲೋಚನೆ, ನಾಳೆದೇನೋ, ನಾಡಿದ್ದೇನೋ, ಮುಂದಿನ ವರ್ಷ ಏನೋ, ಯಾತ್ರೆಗೆ ಹೋದ್ರೇನೋ, ಹೀಗೆ ನೂರಾರು ಆಲೋಚನೆಗಳು ಮನಸ್ಸಲ್ಲಿವೆ. ದೇಹದಿಂದಂತೂ ಮುಗಿದಾಯಿತು. ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕಾಲು, ಕೈ, ಪ್ರತಿಯೊಂದು ಅವಯವದಲ್ಲೂ ವ್ಯಾಪಾರ ನಡೀತಾ ಇದೆ. ಹಾಗಾದರೆ ನಮ್ಮ ದೇಹದಲ್ಲಿ ಪ್ರತಿ ಕ್ಷಣವೂ ಕೂಡ ನಾನಾ ವಿಧವಾದ ಕರ್ಮಗಳು ನಡೀತಾ ಇವೆ. ಇದರಲ್ಲಿ ಯಾವ ಕರ್ಮಗಳು ನಮ್ಮನ್ನು ಬಂಧಿಸ್ತವೆ, ಯಾವ ಕರ್ಮಗಳು ನಮ್ಮನ್ನು ಮೋಚನೆ ಮಾಡುತ್ತೆ, ಅದನ್ನು ತಿಳಿಸಿಕೊಡುವಂತೆ ಕೇಳ್ತಾರೆ. ನೋಡಿ, ಅಂತ ಒಳ್ಳೊಳ್ಳೆ ಪ್ರಶ್ನೆಗಳಿವೆ. ಯಾಕೆ ನಾವು ಜೀವನದಲ್ಲಿ ಕರ್ಮ ಮಾಡ್ತಾ ಇದ್ದೇವೆ. ನಮ್ಮ ಕರ್ಮಗಳಲ್ಲಿ ಯಾವುದು ಬಂಧನಕ್ಕೆ ಸಹಕಾರಿ, ಯಾವುದು ಮೋಚನಕ್ಕೆ ಸಹಕಾರಿ ಅಂತ ತಿಳ್ಕೊಳ್ಳುವ ಪ್ರಯತ್ನ. ಕೇನ ಶೀಲೇನ ವೃತ್ತೇನ ಕರ್ಮಣ ಕೀದೃಶೇನವ ಸಮಾಚಾರೇ ಗುಣೈಕೈರ್ವ ಸ್ವರ್ಗಂ ಯಾಂತೀಹ ಮಾನವ. ಇಲ್ಲಿ ಸ್ವರ್ಗ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಆಚಾರ್ಯರು ಕಾಟಕೋಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಕಾಟಕೋಪನಿಷತ್ತಿನಲ್ಲಿ ನಚಿಕೇತರು ಯಮದೇವರನ್ನ ಸ್ವರ್ಗ್ಯಮಗ್ನಿಂ, ಸ್ವರ್ಗಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸ್ವರ್ಗ ಫಲವನ್ನು ಹೊಂದಲಿಕ್ಕೆ ಯಾವ ಅಗ್ನಿಯ ಉಪಾಸನೆಯನ್ನು ಮಾಡಬೇಕೋ ಆ ಅಗ್ನಿಯ ಉಪಾಸನೆಯನ್ನು ಹೇಳಿಕೊಡಿ ಅಂತ ಕೇಳ್ತಾರೆ. ಎಲ್ಲರೂ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಮಧ್ವಾಚಾರ ಅಂತಾರೆ, ಸ್ವರ್ಗಲೋಕ ಅಂದರೆ ಇಂದ್ರದೇವರ ಆಧಿಪತ್ಯ ಇರುವ ಲೋಕ ಅಲ್ಲ, ವೈಕುಂಠವನ್ನು ಇಲ್ಲಿ ಸ್ವರ್ಗ ಅಂತ ಕರೆದದ್ದು. ಯಾಕೆ ಅಂದರೆ ಈ ಸ್ವರ್ಗಾದಿಗಳನ್ನು ಪಡೀಲಿಕ್ಕೆ ಯಮದೇವರ ಹತ್ರ ವಿಶೇಷ ಉಪದೇಶ ಪಡ್ಕೊಳ್ಳಬೇಕಾದ ನಿವಾರಣತೆ ಏನಿಲ್ಲ. ಬೇಕಾದಷ್ಟು ಕಾಮ್ಯ ಕರ್ಮಗಳನ್ನು ಮಾಡಿದರೂ ಸ್ವರ್ಗಾದಿಗಳು ಸಿಕ್ಬಿಡತ್ತೆ. ಹಾಗಾದರೆ ಶಾಶ್ವತವಾದ ಮತ್ತೆ ಪುನರಾವರ್ತಿ ಸಂಸಾರಕ್ಕೆ ಬರಬಾರ್ದು ಅಂತಹ ಲೋಕವನ್ನು ಪಡೀಲಿಕ್ಕೆ ಏನು ಉಪದೇಶ ಬೇಕು ಅದನ್ನು ಹೇಳಿ ಅಂತ ಆ ಅಗ್ನಿಯ ಉಪಾಸನೆಯನ್ನು ಸ್ವರ್ಗ ಅಂತ ಕರೆದದ್ದು. ಹಾಗಾದರೆ ಸ್ವರ್ಗ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಅನ್ನೋದು ಯಾಕೆ ಹಾಗೆ ಅಂದರೆ ಸ್ವರ್ಗ ಅನ್ನುವಲ್ಲಿ ಸ್ವಹ ಅಂತ ಒಂದು ಶಬ್ದ ಇದೆ. ಸ್ವಹ ಶಬ್ದಕ್ಕೆ ಏನರ್ಥ ಅಂದರೆ ಸುಖ ಅಂತ ಅರ್ಥ. ದುಃಖ ಇಲ್ಲದೆ ಸುಖ ಪ್ರಾಪ್ತಿಯಾಗುವ ಲೋಕವನ್ನು ಸ್ವಹ ಅಂತ ಕರೀತಾರೆ. ಅಂತಹ ಸುಖ ಪ್ರಾಪ್ತವೇ ಅಂದರೆ ಗಚ್ಚತಿ, ಸುಖವನ್ನು ಹೊಂದುತ್ತಾನೆ, ಸುಖವನ್ನು ಅನುಭವಿಸ್ತಾನೆ ಯಾವ ಲೋಕದಲ್ಲಿಯೋ ಅದನ್ನು ಸ್ವರ್ಗ ಅಂತ ಕರೀತಾರೆ. ವಸ್ತುತಃ ಕಿಂಚಿತ್ತೂ ದುಃಖ ಸ್ಪರ್ಶವಿಲ್ಲದೆ ಶಾಶ್ವತವಾದ ಸುಖ ಆಗುವುದಲ್ಲಿ ಮೋಕ್ಷವಿಲ್ಲದೆ ನಿಜವಾಗಿ ಸ್ವರ್ಗ. ಆದರೆ ಮೋಕ್ಷಕ್ಕಿಂತ ಮೊದಲೊಂದು ಲೋಕ ಆಗತ್ತೆ ನಮಗೆ ಆಗಾಗ ಜನ್ಮಗಳಲ್ಲಿ. ಆ ಲೋಕದಲ್ಲೂ ಕೂಡ ದುಃಖ ಇದೆ, ಇಲ್ಲ ಅಂತಲ್ಲ, ಬಹಳ ಅಲ್ಪ, ಸುಖವೇ ಜಾಸ್ತಿ ಇದೆ. ಅದಕ್ಕಾಗಿ ಇಂದ್ರದೇವರ ಆಧಿಪತ್ಯ ಇರುವ ಲೋಕವನ್ನು ಸ್ವರ್ಗ ಅಂತ ಕರೆಯುವುದಷ್ಟೇ. ಪ್ರಧಾನವಾದ ಹೆಸರುಗಳು ಯಾವುದಕ್ಕೆ? ದೇವರ ಮಂದಿರಕ್ಕೆ. ನಮ್ಮ ಜೀವನದಲ್ಲಿ ನಾವು ಮಾತಾಡಬೇಕಾದ್ರೆ ಏನಾದರೂ ಒಂದು ಒಳ್ಳೆ ರೀತಿ ಇತ್ತು, ಸುಖವಾಗಿತ್ತು ಮನೆ ಅಥವಾ ಯಾವುದೋ ಒಂದು ಊಟ ಯಾವುದೋ ಚೆನ್ನಾಗಿದೆ, ಸ್ವರ್ಗದಾಗಿದಪ್ಪ. ಯಾಕೆ ಸ್ವರ್ಗದಾಗಿದೆ ಅಂತೇವೆ? ನಾವೇನು ಸ್ವರ್ಗ ನೋಡಿಲ್ಲ, ಸುಖವಾಗಿದೆ ಅಂತ ಅರ್ಥ. ಯಾಕಂದರೆ ಸ್ವರ್ಗ ಶಬ್ದಕ್ಕೆ ಸುಖ ಅಂತ ಅರ್ಥ. ಹಾಗೆ ಮಹಾರುದ್ರದೇವರನ್ನ ಪಾರ್ವತೀ ದೇವಿ ಕೇಳ್ತಾರೆ, ಯಾವ ಆಚಾರ ನಮ್ಮಲ್ಲಿ ಇದ್ರೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ, ಯಾವ ನಡತೆ ಇರಬೇಕು, ನಮ್ಮ ಶೀಲ ಹೇಗಿರಬೇಕು, ನಾವು ಎಂತಹ ಗುಣಗಳನ್ನು ಸಂಪಾದಿಸಬೇಕು, ಯಾವುದರಿಂದ ನಾವು ಸ್ವರ್ಗವನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ಮಹಾರುದ್ರದೇವರು ಹೇಳ್ತಾರೆ,
ಒಂದಿಷ್ಟು ಧರ್ಮಗಳಿವೆ, ಆ ಧರ್ಮಗಳನ್ನು ಪಾಲನೆ ಮಾಡಿದರೆ ಸ್ವರ್ಗವನ್ನು ಹೊಂದುತ್ತಾನಂತ. ದೇವಿ ಧರ್ಮಾರ್ಥ ತತ್ವಜ್ಞೆ ಧರ್ಮ ನಿತ್ಯೇ ದಮೇರತೆ ಸರ್ವ ಪ್ರಾಣಿ ಹಿತ ಪ್ರಶ್ನ ಶ್ರೂಯತಾಂ ಬುದ್ಧಿವರ್ಧನ. ಮಹಾರುದ್ರ ದೇವರು ಸತೀದೇವಿಗೆ ಹೇಳ್ತಾರೆ, ಪಾರ್ವತೀ ದೇವಿ ನಿನಗಿದೆಲ್ಲ ಗೊತ್ತೇ ಇದೆ, ಆದರೂ ಜಗತ್ತಿನಲ್ಲಿರುವ ಜನರಿಗೆ ತತ್ವಜ್ಞಾನ ಆಗಲಿ ಅಂತ ಈ ಪ್ರಶ್ನೆ ಕೇಳ್ತಿ ಅಂತ ಹೇಳ್ತಾರೆ. ಧರ್ಮಾರ್ಥ ತತ್ವಜ್ಞೆ ಧರ್ಮ ನಿತ್ಯೇ ದಮೇರತೆ, ಧರ್ಮಗಳ ವಿಷಯಗಳನ್ನು ಚೆನ್ನಾಗಿ ತಿಳಿದವರು, ಜೊತೆಗೆ ಧರ್ಮದಲ್ಲಿಯೇ ರತರಾದವರು, ಅಂದರೆ ನಿತ್ಯ ಧರ್ಮಾನುಷ್ಠಾನವನ್ನೇ ಮಾಡ್ತಾ ಇರೋ ವ್ಯಕ್ತಿ ಮಾರುತ ದೇವರಾಯಿತು, ಪಾರ್ವತೀ ದೇವಿ ಆಯಿತು. ಹಾಗಿದ್ರೂ ಅವ್ರು ಪ್ರಶ್ನೆ ಕೇಳಿದ್ದು ಯಾಕೆ ಅಂದರೆ, ಆಚಾರ್ಯ ಹೇಳ್ತಾರಲ್ಲ, ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ. ಕೆಲವರಿಗೆ ಗೊತ್ತಿರುತ್ತಂತ ಕೆಲವು ವಿಷಯಗಳು, ಆದರೂ ಪ್ರಶ್ನೆ ಮಾಡ್ತಾರಂತೆ. ಯಾಕೆ ಪ್ರಶ್ನೆ ಮಾಡ್ತಾರೆ? ಅವನಿಗೆ ಗೊತ್ತಿಲ್ಲ ಅಂತಲ್ಲ, ಮತ್ತೊಂದಿಷ್ಟು ಜನಕ್ಕೆ ಅದು ಪರಿಚಯ ಆಗಿ ಇನ್ನಷ್ಟು ಅವ್ರಿಗೆ ತಿಳಿಲಿ ಅಂತ ಆ ಪ್ರಶ್ನೆಗಳನ್ನು ಮಾಡ್ತಾರೆ, ಅಥವಾ ಆ ವಿಷಯದಲ್ಲಿರುವ ವಿಶೇಷ ವಿಷಯಗಳು ಹೊರಗೆ ಬರಲಿ ಅಂತ. ಅರ್ಜುನರು ಕೃಷ್ಣನ ಹತ್ರ ಈ ಬಾಂಧವನೆಲ್ಲ ಕೊಲ್ಲೋದಿಲ್ಲ ಅಂದಾಗ ಕೃಷ್ಣ ಪರಮಾತ್ಮ ಉಪದೇಶ ಶುರು ಮಾಡಿದ ಭಗವದ್ಗೀತೆಯಲ್ಲಿ. ಏನು ಉಪದೇಶ ಮಾಡಿದ? ದೇಹ ಬೇರೆ, ಜೀವ ಬೇರೆ, ಜೀವಿಗಳು ನಿತ್ಯ, ಜೀವಿಗಳಿಗೆ ನಾಶ ಇಲ್ಲ. ವಸ್ತುತ ಅರ್ಜುನರಿಗೆ ಗೊತ್ತಿಲ್ವಾ? ಗೊತ್ತಿದೆ, ನಮಗೇ ಗೊತ್ತಿದೆ ಜೀವಿಗಳಿಗೆ ನಾಶ ಆಗಲ್ಲ, ದೇಹಕ್ಕಿಂತ ಬೇರೆಯಾಗಿ ಜೀವ ಇರ್ತಾನೆ ದೇಹದಲ್ಲಿ ಅಂತ. ಹಾಗಾದ್ರೆ ಅರ್ಜುನರಿಗೆ ಅಷ್ಟು ಗೊತ್ತಿಲ್ವಾ? ಗೊತ್ತಿದೆ. ಮತ್ತೆ ಆ ರೀತಿಯ ನಿರೂಪಣೆಯಿಂದ ಜನರಿಗೆಲ್ಲ ತತ್ವಜ್ಞಾನ ಸ್ಫುಟವಾಗತ್ತೆ. ಅದಕ್ಕೋಸ್ಕರವಾಗಿ ಆ ರೀತಿ ಪ್ರಶ್ನೆಯವರು ಕೇಳ್ತಾರೆ, ಪರಮಾತ್ಮ ಆ ರೀತಿ ಉತ್ತರ ಕೊಡ್ತಾನೆ. ಹಾಗೆ ಇಲ್ಲೂ ಕೂಡ ಪಾರ್ವತೀ ದೇವಿಗೆ ಗೊತ್ತಿದೆ, ಈ ಯಾವ ಧರ್ಮಕರ್ಮಗಳು ಮೋಕ್ಷ ಸಾಧನೆ ಏನು ಯಾವುದು ಗೊತ್ತೇ ಇಲ್ಲದ ವ್ಯಕ್ತಿ ಅಲ್ಲ ಪಾರ್ವತೀ ದೇವಿ. ಅವ್ರಿಗೆ ಇದೆಲ್ಲ ಗೊತ್ತಿದೆ. ಗೊತ್ತಿದ್ರೂ ಕೂಡ ಸಜ್ಜನರಿಗೆ ತತ್ವಜ್ಞಾನ ಸುಲಭವಾಗಿ ಸಿಗಲಿ ಅಂತ ಏಕತ್ರದಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಹಾರುದ್ರ ದೇವರದು ನೀನು ಕೇಳಿದ ಪ್ರಶ್ನೆಗಳೇನಿದೆ ಇದು ಸರ್ವ ಪ್ರಾಣಿ ಹಿತ ಪ್ರಶ್ನ, ಎಲ್ಲರಿಗೂ ಹಿತವನ್ನುಂಟು ಮಾಡುವ ಪ್ರಶ್ನೆಗಳಿವೆ. ಯಾಕೆ ಹಿತವನ್ನುಂಟು ಮಾಡುವ ಪ್ರಶ್ನೆಗಳು ಅಂತ ಹೇಳೋದು ಅಂದರೆ, ಎಲ್ಲರ ಉದ್ಧಾರಕ್ಕೂ ಇದು ಬೇಕೇ ಬೇಕು. ಯಾಕೆ ಎಲ್ಲರೂ ದೇಹದಿಂದ ಕರ್ಮಗಳನ್ನು ಮಾಡ್ತಾನೇ ಇದ್ದಾರೆ, ಆ ಕರ್ಮದ ಫಲವಾಗಿ ಯಾವುದಾದ್ರೂ ಫಲವನ್ನು ಪಡಿಲೇಬೇಕು. ಹಾಗಾದ್ರೆ ಎಂಥ ಫಲಪ್ರಾಪ್ತಿ ಆಗತ್ತೆ, ಯಾವ ಕರ್ಮಕ್ಕೆ ಎಂಥ ಫಲಪ್ರಾಪ್ತಿ ಆಗತ್ತೆ, ಅದನ್ನು ನಿರೂಪಣೆ ಮಾಡ್ತೇನೆ ಅಂತ ಹೇಳ್ತಾರೆ. ಮೊದಲಿಗೆ ಸ್ವರ್ಗವನ್ನು ಹೊಂದುವವರು ಯಾರು ಅಂದರೆ ಮೋಕ್ಷವನ್ನು ಹೊಂದಲಿಕ್ಕೆ ನಮ್ಮಲ್ಲಿ ಎಂಥ ಗುಣಗಳಿರಬೇಕು ಆ ಗುಣಗಳನ್ನು ತಿಳಿಸ್ತಾರೆ. ಸತ್ಯ ಧರ್ಮರಥ ಸಂತಹ ಸರ್ವಲಿಪ್ಸ ವಿವರ್ಜಿತ ಧರ್ಮಲಬ್ಧಾರ್ಥ ಭೋಕ್ತಾರ ತೇನರ ಸ್ವರ್ಗಗಾಮಿನಃ. ಸತ್ಯ ಧರ್ಮರಥ, ಸತ್ಯದಲ್ಲಿ ಆಸಕ್ತರಾಗಬೇಕು, ಧರ್ಮದಲ್ಲಿ ಆಸಕ್ತರಾಗಬೇಕು. ಸತ್ಯ ಧರ್ಮಗಳಲ್ಲಿ ಆಸಕ್ತರಾಗುವುದು ಏನರ್ಥ? ಮೂರು ರೀತಿಯಲ್ಲಿ, ಅಂದರೆ ತಮ್ಮ ದೇಹದಿಂದ, ಮನಸ್ಸಿನಿಂದ, ಮಾತಿನಿಂದ, ಮೂರರಲ್ಲಿಯೂ ಸತ್ಯ ಇರಬೇಕು, ಮೂರರಲ್ಲಿಯೂ ಕೂಡ ಧರ್ಮ ಇರಬೇಕು. ಆಗ ಅಂಥ ವ್ಯಕ್ತಿಗಳು ಸ್ವರ್ಗವನ್ನು ಮೋಕ್ಷನೊಂದಲಿಕ್ಕೆ ಅರ್ಹರಾಗ್ತಾರೆ. ಸರ್ವಲಿಪ್ಸಾ ವಿವರ್ಜಿತ. ಲಿಪ್ಸಾ ಶಬ್ದಕ್ಕೆ ಆಸೆ ಅಂತ ಅರ್ಥ. ಯಾವ ಆಸೆಯೂ ಇರಬಾರ್ದು ನೋಡಿ. ಮೋಕ್ಷವನ್ನು ಹೊಂದಬೇಕು ಅಂದರೆ ಹೇಗಿರ್ಬೇಕು ನಾವು ಅಂದರೆ, ಯಾವ ಆಸೆಯನ್ನು ಪಡಬಾರ್ದು, ಎಲ್ಲ ಧರ್ಮಗಳನ್ನು ಪಾಲಿಸಬೇಕು. ನಮ್ಮಲ್ಲಿ ಉಲ್ಟಾ ಇದೆ, ನಾವು ಧರ್ಮಗಳನ್ನು ಪಾಲನೆ ಮಾಡಲ್ಲ, ಎಲ್ಲ ಆಸೆಗಳು ನಮಗಿರುತ್ತೆ. ಹಾಗಾಗಿ ನಮಗೆ ಮೋಕ್ಷ ಆಗಲ್ಲ. ನಾವು ಇನ್ನೂ ಇಲ್ಲೇ ಇದ್ದೀವಿ. ರಾಮದೇವರು ಬಂದು ಕರೆದ್ರೂ ನಾವು ಹೋಗಲ್ಲ ಮೋಕ್ಷಕ್ಕೆ. ಇಲ್ಲ ರಾಮದೇವರೇ, ಇನ್ನೊಂದೆರಡು ಚಕ್ಲಿ ತಿನ್ನೋದು ತಿಂದು ಬರ್ತೀನಿ, ಆಮೇಲೆ ಮೋಕ್ಷಕ್ಕೆ ಹೋಗೋಣ, ಒಂದು ಆಸೆ. ಅದಕ್ಕೆ ಹೇಳ್ತಾರೆ ಸರ್ವಲಿಪ್ಸಾ ವಿವರ್ಜಿತ. ಮಾರುತ ದೇವರಂದ್ರೆ ಯಾವ ಆಸೆಯನ್ನು ಮಾಡಬೇಡ ನೀನು, ನಿಂಗಲ್ಲಿ ಎಲ್ಲವೂ ಸಿಗತ್ತೆ. ಅದು ನೀನಿಲ್ಲ ಆಸೆ ಪಡಬಾರ್ದು. ನೋಡಿ ದೇವರ ವ್ಯವಸ್ಥೆ ಹೇಗೆ ಅಂದರೆ, ದೇವ್ರು ನಾನೆಲ್ಲ ಕೊಡ್ತೀನಿ ಅಂತ, ನಾನೆಲ್ಲ ನಿಂಗೆ ಕೊಡ್ತೇನೆ, ನೀ ಕೇಳಬೇಡ ಅಂತ ಅಂದೇವು. ನೀನು ಸುಮ್ಮನೆ ಭಕ್ತಿ ಮಾಡು, ನೀನು ಕೇಳದೇ ಇರೋದು ನಾನು ಕೊಡ್ತೇನೆ ನಿನಗೆ. ಇದು ನಿಜವಾಗಿ ಭಕ್ತರಲ್ಲಿ ಇರಬೇಕಾದ ಗುಣಗಳು. ಧರ್ಮ ಲಬ್ಧಾರ್ಥ ಭೋಕ್ತಾರ, ಇದು ಬಹಳ ಸೂಕ್ಷ್ಮವಾದ ವಿಷಯ. ಜೀವನದಲ್ಲಿ ನಾವು ಒಂದೊಂದು ಪದಾರ್ಥದ ಭೋಗ ಮಾಡುವಾಗಲೂ ಹೇಗೆ ಮಾಡಬೇಕು? ಧರ್ಮದಿಂದ ಸಂಪಾದಿಸವಾದ ಪದಾರ್ಥವನ್ನು ಮಾತ್ರ ಭೋಗಿಸಬೇಕು. ಇದು ಈ ಗುಣ ಎಷ್ಟು ನಾವು ಮೈಗೂಡಿಸಿಕೊಳ್ತೇವೆ ಅಷ್ಟು ಪರಿಶುದ್ಧವಾದ ಭಕ್ತಿ ಜ್ಞಾನವನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಜೀವನದಲ್ಲಿ ಅರ್ಧಕ್ಕರ್ಧ ನಾವು ಹಾಳಾಗುವುದು ಯಾಕೆ ಅಂದರೆ, ನಾವು ಭೋಗ ಮಾಡ್ತಾ ಇರುವ ಪದಾರ್ಥ ಶುದ್ಧವಾಗಿ ಪ್ರಾಪ್ತವಾದದ್ದಲ್ಲ, ಅಶುದ್ಧವಾಗಿ ಪ್ರಾಪ್ತವಾಗಿದೆ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಸರ್ವೇಷಾಮೇವ ಶೌಚಾನಾಂ ಅರ್ಧಶೌಚಂ ಪರಂ ಸ್ಮೃತಂ. ನಮ್ಮ ಎಲ್ಲ ಪದಾರ್ಥಗಳನ್ನು ನಾವು ಶುದ್ಧ ಮಾಡಿಕೊಳ್ಳುವ ಮೊದಲು ನಮ್ಮ ಧನ ಶುದ್ಧವಾಗಿರಬೇಕು. ನಮ್ಮ ಒಂದೊಂದು ರೂಪಾಯಿ ಇರ್ಬೋದು, ನಮ್ಮ ಹತ್ರ ಬಂದಂಥ ಧನ ಯಾವ ಮೂಲದಿಂದ ಬಂದಿದೆ, ಅದು ಶುದ್ಧವೋ ಅಶುದ್ಧವೋ ನಮಗೆ ಆ ವಿವೇಚನೆಯೂ ಇಲ್ಲ. ಯಾಕೆ ಜೀವನ ನಡೀತಾ ಇದೆ, ಹೋಗ್ತಾನೇ ಇದ್ದೇವೆ ನಾವು. ಆದರೆ ಯಾವಾಗ ಆ ಪದಾರ್ಥಗಳಲ್ಲಿ ಶುದ್ಧಿ ಇಲ್ಲ, ಅದರ ಭೋಗದಿಂದ ನಮ್ಮಲ್ಲಿ ಅಶುದ್ಧಿ ಶುರುವಾಗತ್ತೆ. ಇದಕ್ಕೆ ದೃಷ್ಟಾಂತ ಅಶ್ವತ್ಥಾಮಾಚಾರ ಕಥೆಯಲ್ಲೇ ಇದೆ. ಪರಿಶುದ್ಧವಾದ ವೈರಾಗ್ಯದ ಮೂರ್ತಿಯಾದ ವ್ಯಕ್ತಿ ಅಶ್ವತ್ಥಾಮಾಚಾರ್ಯರು. ಒಂದೇ ಒಂದು ಲೋಟ ದುರ್ಯೋಧನ ಮನೆಯಲ್ಲಿ ಹಾಲು ಕುಡಿದ್ರು. ಎಂಥ ವಿಪರೀತಕ್ಕೆ ಹೋಯಿತು ಪರಿಸ್ಥಿತಿ. ದನ ಬೇಕು ಅಂತ ಹಠ ಹಿಡಿದ್ರು,
ಅದೇ ಹಾಲು ಕುಡಿಬೇಕು ನಾನು ಅಂತ ಹಠ ಹೇಳಿದ್ರು. ಆ ಹಠ ಎಷ್ಟು ಕೆಟ್ಟದಾಗಿ ಪರಿಣಾಮ ಬೀರ್ತು ಅಂದರೆ, ಒಬ್ಬರ ಮನೆಯಲ್ಲಿ ಒಂದು ಬಿಡಿಕಾಸನ್ನು ಇಸ್ಕೊಳ್ಳದ ದ್ರೋಣಾಚಾರ್ಯರು ಹಸು ಸಂಪಾದನೆಗೋಸ್ಕರ ಕ್ಷತ್ರವಿದ್ಯೆಯನ್ನು ಕಲಿತು ದೃಪದರಾಜನಿಗೆ ಯುದ್ಧ ಮಾಡಿ ಅವನನ್ನು ತನ್ನ ಪಾದಕ್ಕೆ ಬೀಳಿಸ್ಕೊಳ್ಳುವಂಥ ಹಠ ತೊಡಬೇಕಾಯಿತು. ಅಂದರೆ ಇದಕ್ಕೆಲ್ಲ ಕಾರಣ ತಿಂದ ಪದಾರ್ಥ, ಭೋಗ ಮಾಡಿದ ಪದಾರ್ಥ ಧರ್ಮದಿಂದ ಬಂದದ್ದಲ್ಲ. ಅದಕ್ಕೆ ಹೇಳ್ತಾರೆ ಮಹಾರುದ್ರದೇವರು, ಧರ್ಮಲಬ್ಧಾರ್ಥ ಭೋಕ್ತಾರ. ಅನೇಕ ಜನರು ಹೊರಗೆಲ್ಲೂ ತಿನ್ನಲ್ಲ. ಅನೇಕ ಜನರು ನಾವು ಮನೆಯಲ್ಲಿ ನಾವು ಮಾಡಿದ ಅಡುಗೆನ ಮಾತ್ರ ಊಟ ಮಾಡ್ತೇವೆ. ಬರೀ ಊಟ ಮಾತ್ರ ಅಲ್ಲ, ಯಾವ ಪದಾರ್ಥವನ್ನು ಮತ್ತೊಬ್ಬರದ್ದು ಇಸ್ಕೊಳ್ಳೋದಲ್ಲ ಅಂತ ಎಲ್ಲ ನಿಯಮ ಮಾಡ್ಕೊಳ್ತಾರಲ್ಲ. ಯಾಕೆ ಮಾಡ್ಕೊಳ್ತಾರೆ? ದ್ರೋಣಾಚಾರ್ಯ ಶಿಲೋಂಚ ವೃತ್ತಿಯಲ್ಲಿದ್ದರು. ಎಂಥ ಕಠಿಣ ವೃತ್ತಿ ಶಿಲೋಂಚ ವೃತ್ತಿ ಅಂದರೆ, ಆ ಕೃಷಿ ಭೂಮಿಯಲ್ಲಿ ರೈತರೆಲ್ಲ ಕೃಷಿ ಮಾಡ್ತಾರೆ, ಚೆನ್ನಾಗಿ ಬೆಳೆ ಬರುತ್ತೆ. ಆ ಬೆಳೆ ಬಂದಂತಹ ಧಾನ್ಯಗಳನ್ನೆಲ್ಲ ತಂದು ಬಿಸಿಲಿಗೆ ಹಾಕಿ ಒಣಗಿಸಿದ ಮೇಲೆಲ್ಲ ಹಸುಗಳನ್ನೆಲ್ಲ ಕಟ್ಟಿ, ಕಲ್ಲೆಲ್ಲ ಕಟ್ಟಿ ಇದನ್ನೆಲ್ಲ ಮಾಡಿ ಧಾನ್ಯಗಳನ್ನು ಅಷ್ಟು ಬಳಕೊಂಡು ಕಟ್ಟಿ ತೊಗೊಂಡು ಹೋಗ್ತಾರೆ ಮನೆಗೆ. ತೊಗೊಂಡು ಹೋದ್ಮೇಲೆ ಅಲ್ಲಿ ಸುತ್ತಮುತ್ತ ಒಂದಿಷ್ಟು ಕಾಳು ಬಿದ್ದಿರುತ್ತೆ. ಅವ್ರು ಆರಿಸ್ಕೊಂಡದೆಲ್ಲ ಬೇಡ, ಸಾಕದು, ತ್ಯಾಜ್ಯ ಅಂತ ಬಿಟ್ಟೋಗಿರ್ತಾರೆ. ಅವುಗಳನ್ನು ತಂದು ಅವುಗಳನ್ನು ಬೇಯಿಸಿ ಅದರಲ್ಲಿ ಕೆಲವು ಪದಾರ್ಥ ಬ್ರಾಹ್ಮಣರಿಗೆ ನಾನು ಮಾಡಿ ಉಳುತ್ತಿರುವ ಇದನ್ನು ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಎಷ್ಟು ಸಿಗ್ಬೋದು? ಒಬ್ಬ ಕೃಷಿಯನ್ನು ಮಾಡತಕ್ಕಂಥ ರೈತ ಕಷ್ಟಪಟ್ಟು ದುಡಿದ್ರಿಂದ ಅಷ್ಟು ಧಾನ್ಯ ಹೆಕ್ಕಿಕೊಂಡು ಹೋಗ್ತಾನೆ, ಒಂದು ಕಾಳು ಬಿಡಲ್ಲ ಅವನು. ಎಲ್ಲೋ ಅಲ್ಪ ಸ್ವಲ್ಪ ಸಾಧಾರಣ ಇದೆ, ಪೂರ್ಣ ಚೆನ್ನಾಗಿ ಬೆಳೆದಿಲ್ಲ ಅಂತದನ್ನು ಬಿಟ್ಟು ಹೋಗ್ತಾನೆ. ಅದು ಎಷ್ಟು ಸಿಗತ್ತೆ? ಒಂದು ಸ್ವಲ್ಪ ಸಿಗ್ಬೋದು, ಅದ್ರಲ್ಲಿ ಎಷ್ಟು ಜೀವನ ಆಗತ್ತೆ ಇವರು. ಹಾಗೆ ಬದುಕಿದ್ರಂತೆ ದ್ರೋಣಾಚಾರ್ಯ ಜೀವನ ಪೂರ್ಣ. ಒಂದು ದಿವಸ ಎಷ್ಟರ ಮಟ್ಟಿಗೆ ಅಂದರೆ, ದ್ರೋಣಾಚಾರ್ಯಗೆ ಅತ್ಯಂತ ಆತ್ಮೀಯರಾದ ವ್ಯಕ್ತಿ ಭೀಷ್ಮಾಚಾರ್ಯರು, ಇಬ್ಬರು ಸ್ನೇಹಿತರವರು. ಆದರೆ ಒಂದು ದಿವಸ ಹಸ್ತಿನಾವತಿ ಒಳಗೆ ಬಂದು ರಾಜನ ಅರಮನೆಯಲ್ಲಿ ₹1 ಕೊಟ್ಟರು, ₹2 ಕೊಟ್ಟರು, ಇನ್ನು ಅಧಿಕ ಮಾಸ ಅಪೂಪ ದಾನ ಏನಿಸ್ಕೊಳ್ಳಿಲ್ಲ. ನಿಮ್ಮ ದಾನವೂ ನೀವೇ ಇಟ್ಕೊಳ್ಳಿ, ಯಾವುದು ಬೇಡ. ವಸ್ತು ದಾನ ಕೊಡೋ ವ್ಯಕ್ತಿಯನ್ನು ಸಾಮಾನ್ಯ ವ್ಯಕ್ತಿ, ಭೀಷ್ಮಾಚಾರ್ಯ ದೊಡ್ಡ ಎತ್ತರದ ವ್ಯಕ್ತಿ ದಾನ ಕೊಡೋದು, ಇವ್ರು ಯಾವುದು ಬೇಡ ಅಂತ. ಯಾಕೆ ಅಂದರೆ, ಯಾವುದೇ ಒಂದು ವಸ್ತು ಒಬ್ಬರ ಕೈಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ ಅಂದರೆ ಜೊತೆಗೆ ಅವರ ಪಾಪಗಳೂ ಬರುತ್ತೆ. ಅದು ಎಷ್ಟು ಧರ್ಮದಿಂದ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಪದಾರ್ಥಗಳು ಎಷ್ಟು ಶುದ್ಧವಾಗಿರುತ್ತೋ ಅಷ್ಟು ನಾವು ಶುದ್ಧವಾಗಿರ್ತೇವೆ. ನಮ್ಮ ಪದಾರ್ಥಗಳಲ್ಲಿ ಸ್ವಲ್ಪ ಸ್ವಲ್ಪ ದೋಷ ಸೇರಿಕೊಂಡ್ರು ಹಾಳಾಗಿ ಹೋಗ್ತೇವೆ. ಹಾಗೆ ಧರ್ಮಲಬ್ಧಾರ್ಥ ಭೋಕ್ತಾರ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ನಮ್ಮ ಜೀವನವನ್ನು ಪರಿಚಯ ಮಾಡಿಸುವಾಗ ಹೇಳ್ತಾರೆ, ನಿತ್ಯದಲ್ಲಿ ಸಂಧ್ಯಾವಂದನೆ ಮಾಡಿ ಅಂತಾರೆ. ಬೆಳಗ್ಗೆ ಗಾಯತ್ರಿ ಜಪ ಮಾಡಿ, ಸಂಧ್ಯಾವಂದನೆ ಮಾಡಿ, ಆಮೇಲೆ ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ. ದೇವರ ಪೂಜೆಯನ್ನು ಮಾಡಲಿಕ್ಕೆ ನಿಮಗೆ ಪೂಜಾ ಸಾಮಗ್ರಿಗಳು ಬೇಕು. ದೇವರ ನೈವೇದ್ಯ ಮಾಡಲಿಕ್ಕೆ ಅನ್ನ, ಸಾರು ಇತ್ಯಾದಿಗಳು, ಅಕ್ಕಿ ಬೇಳೆ ಬೇಕು. ದೇವರಿಗೆ ಅಲಂಕಾರ ಮಾಡಲಿಕ್ಕೆ ಹೂ ಮೊದಲಾದವುಗಳು ಬೇಕು. ದೇವರನ್ನು ಕೂಡಿಸ್ಲಿಕ್ಕೆ ಮಂಟಪಾದಿಗಳು ಬೇಕು. ಅದಕ್ಕೆ ಏನು ಮಾಡಬೇಕು? ಯಜ್ಞಯಾಗಾದಿಗಳು, ಪೂಜೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಧನಾದಿಗಳು ಬೇಕು. ಅದನ್ನು ಸಂಪಾದಿಸಿದ್ರು ಆಚಾರ್ಯ. ನೀವು ಸಂಪಾದನೆ ಮಾಡಿ. ಹೇಗೆ ಮಾಡಿ? ಧರ್ಮೇಣ ಇದ್ಯಾ ಸಾಧನ, ಧಾರ್ಮಿಕವಾಗಿ ಸಂಪಾದನೆ. ನಿಮ್ಮ ಸಂಪಾದನೆ ಅಧರ್ಮದಿಂದ ಬರೋದು ಬೇಡ. ಅಧರ್ಮದಿಂದ ಒಂದು, ಈಗ ಕೆಲವರು ಹಾಗೆ ಮಾಡ್ತಾರೆ ನೋಡಿ. ನಾವು ಇವತ್ತು ಅದನ್ನು ಬೇಕಾದ ಕಡೆ ನೋಡ್ತೇವೆ. ಕೆಲವರು ಮೋಸ ಮಾಡ್ತಿರ್ತಾರೆ. 4 ಜನರಿಗೆ ಟೋಪಿ ಹಾಕ್ತಾರೆ, ಅವ್ರಿಗೆ ತೊಂದರೆ ಕೊಡ್ತಾರೆ, ಪೀಡಿಸ್ತಾರೆ, ಹಿಂಸೆ ಮಾಡ್ತಾರೆ, ಲೋಕದಲ್ಲಿ ಕಂಟಕರಾಗಿರ್ತಾರೆ, ರೌಡಿಗಳಾಗಿ ಬದುಕ್ತಿರ್ತಾರೆ, ಕೋಟಿ ಸಂಪಾದಿಸ್ತಾರೆ. ಅವರು ದೇವಸ್ಥಾನ ಮಠ ಮಂದಿರಗಳು ಬಂದು 1 ಲಕ್ಷ, 20 ಲಕ್ಷ, 10 ಲಕ್ಷ ಡೊನೇಷನ್ ಮಾಡ್ತಾರೆ. ನಾವು ಅವ್ರನ್ನ ಮೊದಲಿಗೆ ತಂದು ನಿಲ್ಲಿಸ್ತೇವೆ ದೇವರಿಗೆ. ಯಾಕೆಂದರೆ ಅವ್ರದ್ದು ಅಷ್ಟು ಡೊನೇಷನ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ನಮಗೆ. ಅವ್ರಿಗೆ ಶಾಲ್ ಹಾಕ್ತೇವೆ, ಸನ್ಮಾನ ಮಾಡ್ತೇವೆ. ಸನ್ಮಾನ ಮಾಡೋ ಮೈಕಲ್ ಹೇಳ್ತೇವೆ, ದೊಡ್ಡ ಕೊಡುಗೆ ದಾನಿಗಳವರು, ಅವರಿಂದ ನಮ್ಮ ಸಂಸ್ಥೆಗಳು ಚೆನ್ನಾಗಿ ಬೆಳೀತಾವೆ ಅಂತೆಲ್ಲ ಹೊಗಳ್ತೇವೆ. ಅವ್ರನ್ನ ಎಲ್ಲ ರಟ್ಟೇರಿಸ್ತಾರೆ. ನೀವು ದಾನ ಏನ್ರಿ, ಎಂಥ ದೊಡ್ಡ ದಾನ ಮಾಡಿದೆ, ನಿಮ್ಮಂಥ ದಾನಿಗಳೇ ಜಗತ್ತಲ್ಲಿಲ್ಲ ಅಂತೆಲ್ಲ ವರ್ಣನೆ ಮಾಡಿದ್ರು. ಆದರೆ ಅವನು ದಾನ ಮಾಡಿದ್ದೇನಿದೆ, ಒಂದು ನಯಾ ಪೈಸನಿಗೆ ಫಲ ಬರಲ್ಲ. ಯಾಕೆ? ಅವನು ಮಾಡಿದ ದಾನ ಧರ್ಮದಿಂದ ಸಂಪಾದಿಸಿದ ಧನ ಅಲ್ಲ. ನಾವು ಧರ್ಮದಿಂದ ಸಂಪಾದಿಸಿ ಒಂದು ₹10 ಕೊಡೋಣ ಒಂದು ಸಂಸ್ಥೆಗೆ, ಅದು ಬಹಳಷ್ಟು ಪುಣ್ಯವನ್ನು ಕೊಡುತ್ತೆ. ಅಧರ್ಮದಿಂದ ಸಂಪಾದಿಸಿ ಕೋಟಿ ನೀವು ದಾನ ಮಾಡಿದರೂ ಕೂಡ ಫಲ ಇಲ್ಲ. ಹಾಗಾಗಿ ಮಹಾರುದ್ರದೇವರಂದರು ಧರ್ಮಲಬ್ಧಾರ್ಥ ಭೋಕ್ತಾರ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಮಗೆ ನೋಡಲಿಕ್ಕೆ ದೊಡ್ಡ ಧರ್ಮಕರ್ಮ ನಡೀತಾ ಇರುತ್ತೆ, ಭಾರಿ ವೈಭವ ನಡೆಯುತ್ತೆ. ಒಂದು ನೀವು ಆಲೋಚನೆ ಮಾಡಿದರೆ, ಮುಂಚಿನ ಕಾಲದಲ್ಲಿ ನಾನು ಸಣ್ಣವನಿರುವಾಗಲ್ಲ, ನಾನು ಹುಟ್ಟೋ ಮೊದಲೇ ಹೇಳ್ತೇನೆ, ಬೇಕಾದ್ರೆ 50, 60, 70 ವರ್ಷದ ಹಿಂದೆ ಇವತ್ತಿನಷ್ಟು ವೈಭವದಿಂದ ಯಾವ ಆರಾಧನೆ ಉತ್ಸವಗಳು ನಡೀತಿರಲಿಲ್ಲ. ಇವತ್ತಿನಷ್ಟು ಮಾಲೆಗಳನ್ನು ಹಾಕ್ತಿರಲಿಲ್ಲ. ಇವತ್ತಿನಷ್ಟು ವೈಭವದ ಪಂಚಾಮೃತಾದಿಗಳಿರಲಿಲ್ಲ. ಆದರೆ ಅವತ್ತು ಒಂದು ಅರ್ಧ ಲೀಟರ್ ಹಾಲು ಅಭಿಷೇಕ ಮಾಡಲಿ ಧರ್ಮದಿಂದ ಹಾಲು ತಂದು ಅಭಿಷೇಕ ಮಾಡ್ತಾ ಇದ್ವಿ. ಇವತ್ತು ನಾವು ತರ್ತಕ್ಕ ಹಾಲಿರ್ಬೋದು, ಮಾಲೆ ಇರ್ಬೋದು, ಹಣ್ಣುಗಳಿರ್ಬೋದು, ಎಷ್ಟು ಧರ್ಮದಿಂದ ತಂದಿದ್ದೇವೆ. ನಮ್ಮ ಧನಾದಿಗಳಾದರೂ ಎಷ್ಟು ಧರ್ಮದಿಂದ ಇದೆ. ಇವತ್ತಿನ ವೃತ್ತಿಗಳಲ್ಲೂ ಎಷ್ಟು ಧಾರ್ಮಿಕವಾದ ವೃತ್ತಿಗಳಿದೆ, ಎಷ್ಟು ಅಧಾರ್ಮಿಕವಾದ ವೃತ್ತಿಗಳಿದೆ. ಇವತ್ತು ನಾವು ಮಾಡುವ ಎಷ್ಟೋ ಕೆಲಸಗಳು ನಾವು ಅನ್ಯಾಯ ಮಾಡದೇ ಇರ್ಬೋದು, ನಮ್ಮಿಂದ ನಡೀತಾ ಇರುವ ಕೆಲಸಗಳಿಂದ 4 ಜನಕ್ಕೆ ಅನ್ಯಾಯ ಆಗುವಂಥದ್ದಿದೆ. ಎಷ್ಟೋ ಜನರ ವೃತ್ತಿಯನ್ನು ಹಾಳು ಮಾಡುವಂಥದ್ದಿದೆ, ಎಷ್ಟೋ ಜನರಿಗೆ ಮೋಸ ಆಗುವಂಥದ್ದಿದೆ. ಹಾಗಾಗಿ ಎಷ್ಟು ರೀತಿಯಲ್ಲಿ ಅಧರ್ಮ ನಡೀತಾ ಇದೆ ನಮ್ಮಿಂದ.
ಹಾಗಾಗಿ ನಾವು ಈ ಕರ್ಮಗಳನ್ನು ಆಲೋಚನೆ ಮಾಡ್ತಾ ಹೋದರೆ ನಮ್ಮ ಉದ್ಧಾರಕ್ಕೆ ಮಾರ್ಗವೇ ಇಲ್ಲ ಅನಿಸ್ಬಿಡುತ್ತೆ. ದೇವರನ್ನೇ ಸ್ಮರಣೆ ಮಾಡಿ ದೇವರು ಉದ್ಧಾರ ಮಾಡಬೇಕಷ್ಟೇ. ಅದು ಮಹರುದ್ರದೇವರಂತಾರೆ, ಯಾಕೆ ಒಂದೇ ಜನ್ಮದಲ್ಲಿ ಸಾಧನೆ ಆಗಲ್ಲ ಅಂದರೆ, ಒಂದೊಂದು ಜನ್ಮದಲ್ಲೂ ಇಷ್ಟು ಅಧರ್ಮದಿಂದ ನಾವು ಸಂಪಾದನೆ ಮಾಡಿ ತಿಂದು 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 ಅಧರ್ಮ ಸಂಸ್ಕಾರ ಕೂತಿದೆ, ತೊಳಿಬೇಕಲ್ಲ. ಅದಕ್ಕೆ ಒಂದೊಂದು ಜನ್ಮದಲ್ಲೂ ಸಂಸ್ಕಾರ ಆಗಿ ಆಗಿ ಶುದ್ಧ ಆಗ್ತಾ 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 ಸಾವಿರಾರು ಜನ್ಮಗಳು ಕಳೆಯುವಾಗ ಒಂದು ಪೈಸೆಯೂ ಅಧರ್ಮ ಮಾಡದೆ ಧರ್ಮದಿಂದ ಆಹಾರ ತಿಂದು ಪರಿಶುದ್ಧವಾದ ದೇಹ ಹೊಂದಿದವನಾಗ್ತಾನೆ. ಅಂತಃಕರಣ ಶುದ್ಧವಾಗತ್ತೆ, ದೇವರ ಸಾಕ್ಷಾತ್ಕಾರವಾಗತ್ತೆ. ಅದಕ್ಕೆ ಮಹಾರುದ್ರದೇವ ಹೇಳಿದ್ರು, ಇದಕ್ಕೆ ನೀನು ಪ್ರಯತ್ನವನ್ನು ಪಡು. ನಾವು ರಾಜರ ಕಥೆಗಳನ್ನು ಕೇಳ್ತೇವೆ. ದೊಡ್ಡ ರಾಜರಾಗಿ ಪ್ರಿಯವ್ರತ ರಾಜ, ಧ್ರುವರಾಜ ಎಂತೆಂಥ ರಾಜ್ಯಭಾರ ಮಾಡಿದವರು, ಸಾವಿರಾರು ವರ್ಷ ರಾಜ್ಯಭಾರ. ಕಡೆಗೆ ಏನು ಮಾಡಿದರು? ಎಲ್ಲ ಒಂದು 10 ರೂಪಾಯಿ ತಗೊಳ್ಳಿ ಎಲ್ಲ ಬಿಟ್ಟು ಹೋದ ಕಾಡಿಗೆ. ಯಾಕೆ ಅಂದರೆ, ಇಷ್ಟು ದಿವಸ ಈ ರಾಜ್ಯಭಾರ ಮಾಡುವಾಗ ನಾನು ಅನ್ನೋದನ್ನು ಅಹಂಕಾರಗಳು ಸೇರಿಕೊಂಡಿದೆ. ಈ ರಾಜ್ಯದಲ್ಲಿರುವ ಕೋಶದಲ್ಲಿರುವ ಸಂಪತ್ತೇನು, ಇಲ್ಲಿ ಬದುಕಿರುವ ಜೀವನ 1/6 ಒಂದು ಭಾಗದ ಧನ. ಷಷ್ಟಾಂಶ ವೃತ್ತೇರಪಿ ಧರ್ಮ ಏಷ. ರಾಜನಾದವನು ಕಪ್ಪು ಕಾಣಿಕೆ ಅಂತೆಲ್ಲ ಇಸ್ಕೊಳ್ತಾನೆ, ಟ್ಯಾಕ್ಸ್, ಕರ. ಏನು ಕರ ಅಂತ ಇಸ್ಕೊಳ್ತಾನಲ್ಲ, ಯಾರು ಇಸ್ಕೊಳ್ತಾನೆ? ಎಲ್ಲ ಪ್ರಜೆಗಳನ್ನು ಇಸ್ಕೊಳ್ತಾನೆ. ಆ ಪ್ರಜೆಗಳಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಯಾವ ಮದ್ಯಪಾನ ಮಾಡೋನು ಇದ್ದಾನೆ, ಧರ್ಮ ಯಜ್ಞಯಾಗ ಮಾಡೋನು ಇದ್ದಾನೆ. ಹಾಗಾದರೆ ಅವರ ಮನೆಯಲ್ಲಿ ತಂದಂತಹ ಧನ ಒಳ್ಳೆಯ ಧನ, ಇವ್ರ ಮನೆಯಲ್ಲಿ ತಂದಂತಹ ಕೆಟ್ಟ ಧನ, ಎಲ್ಲ ಧನವೂ ರಾಶಿಯಾಗಿ ಸೇರ್ಕೊಂಡಿದೆ. ಅದರ ಭೋಗವೇ ಮಾಡುವುದಲ್ಲ ರಾಜ. ಅದಕ್ಕೆ ಅವರಂತಾರೆ, ಒಂದು ಹಂತದವರೆಗೂ ರಾಜ್ಯಭಾರ ನಮ್ಮ ಕರ್ತವ್ಯ ಮಾಡಿದ್ದೇವೆ, ಸಾಕು, ಇನ್ನು 1 ರೂಪಾಯಿ ಬೇಡ. ಇಲ್ಲಿದು ಯಾವ ಕಿರೀಟ ಬೇಡ, ಆಭರಣ ಬೇಡ, ಏನು ಬೇಡ. ನಾರುವಡಿ ಇಟ್ಕೊಂಡು ಏಕಾಂತಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ. ಅಲ್ಲಿ ನೋಡಿ, ಒಂದು ಅಧರ್ಮದ ಪ್ರವೇಶಕ್ಕೂ ಅವಕಾಶ ಇಲ್ಲ. ಆಗ ಇಡೀ ದೇಹ ಪರಿಶುದ್ಧವಾಗತ್ತೆ. ಆಗ ದೇವರ ಸಾಕ್ಷಾತ್ಕಾರ ಕಂಡುಕೊಳ್ಳುವಾಗುತ್ತೆ. ಅದಕ್ಕೆ ಮಹಾರುದ್ರದೇವರು ತಿಳಿಸ್ತಾರೆ, ಸ್ವರ್ಗಾದಿಗಳನ್ನು ಮೋಕ್ಷಾದಿಗಳನ್ನು ಪಡಿಬೇಕು ಅಂತಾದರೆ ಧರ್ಮಲಬ್ಧಾರ್ಥ ಭೋಕ್ತಾರ, ಧರ್ಮದಿಂದ ಧನಾದಿಗಳನ್ನು ಸಂಪಾದಿಸಿ ಅದರ ಭೋಗವನ್ನು ಮಾಡಬೇಕು. ನಾ ಧರ್ಮೇಣ ನ ಧರ್ಮೇಣ ಮಧ್ಯಂತೆ ಚಿನ್ನ ಸಂಶಯ. ವಸ್ತುತ ನಮ್ಮನ್ನು ನಾವು ಧರ್ಮ ಮಾಡಿದ್ರಿಂದ ಸಂಸಾರದಲ್ಲಿ ಬಂಧಿತರಾದ್ವಿ, ಅಧರ್ಮ ಮಾಡಿದ್ರಿಂದ ಸಂಸಾರದಿಂದ ಬಂಧಿತರಾದ್ವಿ ಅಂತ ಇಲ್ಲಂತೆ. ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ಕಾಮಾದಿಗಳಿಂದಲೇ ನಮಗೆ ಬಂಧನ ಆಗೋದು. ನಮ್ಮ ಮನಸ್ಸಿನಲ್ಲಿರತಕ್ಕಂತಹ ನಿಷ್ಕಾಮಾದಿ ಭಾವನೆಯಿಂದಲೇ ಮೋಕ್ಷ ಆಗುವಂಥದ್ದು. ಹಾಗಾಗಿ ಜ್ಞಾನಿಗಳಾದರೂ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಧರ್ಮವನ್ನು ಆಚರಣೆ ಮಾಡ್ತಾರೆ, ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿಕೊಳ್ತಾರೆ. ಏನ ಹಿಂಸಂತಿ ಕಿಂಚನ. ಇನ್ನೊಂದು ಮೋಕ್ಷ ಸಾಧನೆಯಾಗಿ ಇನ್ನೊಂದು ಗುಣವನ್ನು ಹೇಳುತ್ತಾರೆ, ಅಹಿಂಸಾ ಅನ್ನುವ ವ್ರತ. ಹಿಂದೆಯೂ ಬಂದಿತ್ತದು, ಮತ್ತೊಮ್ಮೆ ಋತುದೇವರು ಉಲ್ಲೇಖ ಮಾಡ್ತಾರೆ. ಹೇಗೆ ಹಿಂಸೆಯನ್ನು ಮಾಡಬಾರದು ಅನ್ನೋ ಅರ್ಥ, ಕರ್ಮಣ ಮನಸ ವಾಚ ಏನ ಹಿಂಸಂತಿ ಕಿಂಚನ. ಮಾತಿನಿಂದಲೂ ಯಾರ ಹಿಂಸೆಯನ್ನು ಮಾಡಬಾರ್ದು, ದೇಹದಿಂದಲೂ ಯಾರಿಗೆ ಹಿಂಸೆಯನ್ನು ಮಾಡಬಾರ್ದು, ನಮ್ಮ ಮನಸ್ಸಿನಲ್ಲೂ ಯಾರ ಹಿಂಸೆಯನ್ನು ಮಾಡಬಾರ್ದು. ಕೆಲವೇ ನೋಡಿ, ನಾವು ಏನು ಮಾಡಲ್ಲ, ಹೊಡಿಯಲ್ಲ ಬಡಿಯಲ್ಲ, ಸುಮ್ಮನೆ ಕೂತಿರ್ತೇವೆ. ಬಾಯಿಂದ ಮಾತಾಡ್ಬೇಕಾದ್ರೆ ಹೊರಟಾಗಿ ಮಾತನಾಡ್ತೇವೆ. ಅವನು ಯಾರೋ ಬಂದಿರ್ತಾರೆ, ಅವ್ನು ಬರೋದೇನೋ ತಡವಾಗಿರುತ್ತೆ, ಅಥವಾ ಅವನೇನೋ ಅಪೇಕ್ಷೆ ಇಟ್ಕೊಂಡು ಕೇಳ್ತಾನೆ, ಏನೋ ಮಾಡ್ತಾನೆ, ನಿಮಗೇನು ಬುದ್ಧಿ ಇಲ್ಲೇನ್ರಿ, ತಲೆ ಸರಿ ಇಲ್ವಾ, ಹಾಗೆ ಒಂದಿಷ್ಟು ಬೈದು ಬಿಡ್ತೇವೆ. ವಸ್ತು ನಮ್ಗೆ ಆ ಕೆಲಸ ಮಾಡ್ಕೊಡ್ಲಿಕ್ಕಾಗಲ್ಲ, ನಮ್ಗೆ ಆಗಲ್ಲ ಅಂದ್ಬಿಟ್ರೆ ಸಾಕು, ಇನ್ಯಾರ ಹತ್ರ ಹೋಗ್ತಾರೆ, ನನಗೇನು ಬೇಕೋ ಮಾಡ್ಕೊಡ್ತಾನೆ. ಏನೋ ನಮ್ಮ ಹತ್ರ ಸಹಾಯ ಆಗತ್ತಾ ಅಂತ ಬಂದಿರ್ತಾರೆ, ಆಗತ್ತೆ ಆಗಲ್ಲ 2 ಹೇಳ್ಬಿಟ್ರೆ ಮುಗಿದೋಗತ್ತೆ. ನಿಮ್ಗೇನು ಬುದ್ಧಿ ಇಲ್ಲ, ಇಷ್ಟು ಲೇಟಾಗಿ ಬರೋದು, ಅವತ್ತು ಬರ್ಲಿಕ್ಕೆ ಏನಾಗಿತ್ತು, ಇದ್ಯಾಕೆ ಹಾಗೆ ಮಾಡಿದ್ದು, ಅದೇನೋ 108 ಪ್ರಶ್ನೆ ಕೇಳಿ ಹೋಗಷ್ಟು ಪ್ರಶ್ನೆ ಕೇಳಿದ್ರೆ ಸಹಾಯ ಆದರೂ ಮಾಡ್ತೀವಿ, ಆ ಸಹಾಯನೂ ಮಾಡಲ್ಲ, ಬೈದು ವಾಪಸ್ ಕಳಿಸ್ಬಿಡ್ತೇವೆ. ನೋಡಿ, ಇದು ನಾವು ಅವನ್ನ ಕೋಲಿನಿಂದಲೋ ಕತ್ತಿಯಿಂದಲೋ ಚುಚ್ಚಿಯೋ ಹೊಡೆದೋ ಬಡ್ದೋ ಹಿಂಸೆ ಮಾಡಿದ್ದಲ್ಲ, ಬಾಯಿಂದ ಮಾಡಿದ ಹಿಂಸೆ. ಇನ್ನು ಮನಸ್ಸಿನಲ್ಲೇ ಮಾಡ್ತೇವೆ. ಎಷ್ಟೋ ಜನಕ್ಕೆ ಮನಸ್ಸಲ್ಲೇ ಶಾಪ ಆಗ್ತಿರ್ತೇವೆ, ಎಂಥ ಪಾಪಿದ್ರೆ ಹಾಳಾಗೋಗ್ಲಿ ಅವನು, ಇದನ್ನಗ್ತಾ ಮಾತಾಡ್ತಿರ್ತೇವೆ, ಮನಸ್ಸನ್ನು ಬೈಕೊಳ್ತಾ ಇರ್ತೇವೆ. ಇದೊಂದು ಮಾನಸಿಕವಾದ ಹಿಂಸೆ. ಯಾಕೆಂದರೆ ಶಾಸ್ತ್ರ ಹೇಳ್ತದೆ, ಗುರು ಹಿರಿಯರಾದವರು ಅಥವಾ ನಮಗೆ ಬಹಳ ಬೇಕಾದವರು ನಮ್ಮನ್ನು ಬಾಯಿಂದಲೇ ಶಪಿಸಬೇಕಾಗಿಲ್ಲ ಅಂತವ್ರು. ಅವ್ರ ಮನಸ್ಸಿನಲ್ಲೇ, ಅಯ್ಯೋ ಹೀಗೆ ಮಾಡಿದ್ದಲ್ಲ, ಯಾಕಾಗಿ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಅಥವಾ ನಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನ ಮನಸ್ಸನ್ನು ಮಾಡಿಕೊಂಡು ನಮಗೆ ಅದು ಅಪಕೃಪೆ ಆಗುತ್ತೆ, ನಮಗೆ ರೋಗಾದಿಗಳನ್ನು ತಂದು ಕೊಡುತ್ತೆ, ದೊಡ್ಡ ಅನರ್ಥಕ್ಕೆ ಕಾರಣವಾಗುತ್ತೆ. ಹಾಗಾದರೆ ಮನಸ್ಸಿನಲ್ಲಿ ನಾವು ಅಂದುಕೊಳ್ಳುವುದು ಕೂಡ ಶಾಪವರಾದಿಗಳಾಗತ್ತೆ. ಎಷ್ಟೋ ಜನ ಬ್ರಾಹ್ಮಣರು ಬಾಯಿಂದ ನನ್ನದೇ ಇರ್ಬೋದು, ನಾವು ದಾನ ಕೊಡ್ತೇವೆ, ಅವರಿಗೆ ನಮಸ್ಕಾರ ಮಾಡ್ತೇವೆ, ಬೇಕಾದ ಸಹಾಯ ಮಾಡ್ತೇವೆ, ಅವ್ರ ಉಪನ್ಯಾಸಗಳನ್ನು ಕೇಳ್ತೇವೆ, ಅವ್ರ ಹತ್ರ ಪಾಠಾದಿಗಳನ್ನು ಕೇಳ್ತೇವೆ, ಆಗಲಿದೆ ಒಳ್ಳೆ ಒಳ್ಳೆ ಅಷ್ಟೇ ಹೇಳಿಬಿಡ್ತಾರೆ. ಮನಸ್ಸಲ್ಲಿ ಅವ್ರು ಬಹಳ ಬಾಯಿಂದ ನಮ್ಮನ್ನು ಹೊಗಳದೇ ಇರ್ಬೋದು ಅಥವಾ ನಮಗೆ ಆಶೀರ್ವಾದ ಮಾಡದೇ ಇರ್ಬೋದು. ಮನಸ್ಸಿನಲ್ಲಿ ಇಲ್ಲಪ್ಪ ಎಷ್ಟು ಶ್ರದ್ಧೆಯಿಂದ ಕಲಿತಾನೆ, ದೇವರು ಒಳ್ಳೇದು ಮಾಡ್ಲಪ್ಪ, ಅವ್ರು ಸುಖವಾಗಿರಲಿ ಅಂತ ಅವ್ರು ಮನಸ್ಸನ್ನ ಅಂದ್ಕೊಂಡ್ರು ಸಾಕು, ನಮಗೊಂದು ಫಲವನ್ನು ಕೊಡೋದು. ಹಾಗಾಗಿ ಮನಸ್ಸಿನ ಕಾರ್ಯಕ್ಕೂ ಕೂಡ ಬಹಳ ಮಹತ್ವ ಇದೆ. ಅದಕ್ಕೆ ಮಹಾನುದೇವರು ಅಂತಾರೆ, ನೀನು ಮನಸ್ಸಿನಿಂದಲೂ ಯಾರನ್ನು ಹಿಂಸೆ ಮಾಡಬೇಡ, ದೇಹದಿಂದಲೂ ಹಿಂಸೆ ಮಾಡಬೇಡ, ಬಾಯಿಯಿಂದಲೂ ಹಿಂಸೆ ಮಾಡಬೇಡ. ಇದು ಮಾತ್ರ ನಿಜವಾಗಿ ಪ್ರತಿಯೊಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಪುಸ್ತಕ ನಾವು ಮಹಾಭಾರತಾದಿಗಳನ್ನು ಏಕಾಂತದಲ್ಲಿ ಅಥವಾ 4 ಜನ ಸಜ್ಜನರು ಕೂತು ಶ್ರವಣ ಮಾಡಿ ದೇವರ ಉಪಾಸನೆಗೆ ಉಪಯೋಗ ಮಾಡ್ಕೊಳ್ತೀವೋ ಹೇಗೋ ಹಾಗೆ ಪ್ರತಿಯೊಬ್ಬನು ಪ್ರತಿನಿತ್ಯದ ಆಚರಣೆಗೆ ಉಪಯೋಗ ಮಾಡ್ಕೊಳ್ಬೇಕಿದೆ. ಪ್ರತಿನಿತ್ಯ ನಾನು ಬೆಳಗ್ಗೆ ಇದ್ದಾಗ ಸಂಕಲ್ಪ ಮಾಡಿ, ನಾನು ಇವತ್ತು ನನ್ನ ಮಾತಿನಿಂದ, ದೇಹದಿಂದ, ನನ್ನ ಮನಸ್ಸಿನಿಂದ
ಯಾರನ್ನು ಪೀಡಿಸಲ್ಲ, ಯಾರನ್ನು ಬೈಯಲ್ಲ. ಇದು ಪ್ರತಿಯೊಬ್ಬ ಮಕ್ಕಳಿಗೆ ಆದರ್ಶವಾದ ಪ್ರಾಯವಾದ ಮಾತಾಗಬೇಕು. ಇದು ನಾವು ಮೈಗೂಡಿಸಿಕೊಳ್ಬೇಕು. ಆಗ ನೋಡಿ ಜಗತ್ತಲ್ಲಿ ಎಲ್ಲಿ ಹಿಂಸೆ ಬರುತ್ತೆ, ಎಲ್ಲಿ ಕ್ರೋಧೆ ಬರುತ್ತೆ. ಎಷ್ಟರ ಮಟ್ಟಿಗೆ ನಮಗೆ ಯಾರು ರಕ್ಷಕರೇ ಬೇಕಾಗಲ್ಲ ಆವಾಗ, ಯಾಕೆಂದರೆ ಯಾರು ಹಿಂಸೆಯೇ ಮಾಡಲ್ಲ. ಆದರೆ ಈ ಭಾವನೆ ಮೂಡದೇ ಇರೋ ಹಂತಕ್ಕೆ ನಾವು ತಲುಪ್ತೇವೆ. ಯಾಕೆ ನಮಗೆ ಆ ಸಂಸ್ಕಾರಗಳೇ ಇಲ್ಲ, ಆ ಉಪದೇಶಾದಿಗಳ ಶ್ರವಣವೇ ಇಲ್ಲ. ಆ ರೀತಿ ಅಧ್ಯಯನ ನಮ್ಮದು ಇವತ್ತು. ಏನ ಸಜ್ಜಂತಿ ಕಸ್ಮಿಂಶ್ಚಿತ್ ಚಿತ್ತೇನ ಅಧ್ಯಂತಿ ಕರ್ಮವಿ ಪ್ರಾಣಾತಿಪಾತಾದ್ವಿರತ ಶೀಲವಂತೋದಯಾನ್ವಿತಃ. ಇನ್ನು ಯಾರು ಪ್ರಾಣ ಹತ್ಯೆ ಅಂದರೆ ಮತ್ತೊಬ್ಬರನ್ನು ಹಿಂಸೆ ಮಾಡಬಾರ್ದು ಅಂತ ಹೇಳಿದರು, ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳೋದು. ಮತ್ತೊಬ್ಬರು ಹಿಂಸೆ ಮಾಡಲ್ಲ, ಕೆಲವರು ತಮ್ಮನ್ನೇ ತಾವು ಹಿಂಸೆ ಮಾಡ್ಕೊಳ್ತಾರೆ, ದೇಹ ತ್ಯಾಗ ಮಾಡ್ಕೊಳ್ತಾರೆ, ಅಂದರೆ ಆತ್ಮಹತ್ಯೆ ಅಂತ ಮಾಡಿಕೊಳ್ತಾರೆ. ಅಂಥವರು ಕೂಡ ನರಕವನ್ನು ಹೊಂದುತ್ತಾರೆ. ಇದನ್ನು ನಾವು ನೋಡಿ ಸ್ಪಷ್ಟವಾಗಿ ಎಚ್ಚರಿಸಬೇಕಿದ್ದಾರೆ ಸಮಾಜಕ್ಕೆ. ಎಷ್ಟೋ ಜನ ಯಾವುದ್ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ಕೆಲವೊಮ್ಮೆ ದೊಡ್ಡ ಸಮಸ್ಯೆ ಇರ್ಬೋದು, ಆ ಸಮಸ್ಯೆಗೆ ತಾವು ಸತ್ತೋಗ್ಬಿಡ್ತಾರೆ, ಅಂದರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಹೊಸದು ಎಂಥ ಪಾಪ ಅದವರಿಗೆ ಅರಿವೇ ಇಲ್ಲ. ಹೊಸದು ಇಲ್ಲಿ ಸಾಲ ಬಾಧೆ ಇದೆಯೋ, ಅಥವಾ ಹೆಂಡತಿ ಮಕ್ಕಳ ಕಿರಿಕಿರಿಯೋ, ಅಥವಾ ಗಂಡನ ಏನೋ ಅನೇಕ ವಿಧವಾದಂತಹ ಪೀಡೆಯೋ, ಅತ್ತೆ ಮಾವನ ಸಮಸ್ಯೆ, ಏನೋ ಒಂದು ಸಮಸ್ಯೆ ಇರ್ಬೋದು, ಸಾಯ್ಲಿಕ್ಕೆ ಒಂದು ಕಾರಣ ಇರ್ಬೋದು, ಇಲ್ಲ ನಾನು ಹೇಳಲ್ಲ. ಆದರೆ ಆ ಒಂದು ಕಾರಣಕ್ಕೆ ನಾವು ದೇಹತ್ಯಾಗ ಮಾಡಿದ್ದಕ್ಕೆ ನೂರಾರು ವರ್ಷ ಪ್ರೇತವಾಗಿ, ನೂರಾರು ವರ್ಷ ನಾನಾ ವಿಧವಾದ ನರಕಗಳಲ್ಲಿ ದುಃಖವನ್ನು ಅನುಭವಿಸೋದು ಎಂಥ ಕರ್ಮ. ಒಂದು 5-10 ನಿಮಿಷವೋ ಅಥವಾ ಒಂದು 10 ವರ್ಷವೋ ಒದ್ದಾಡೋಣ, 4 ಜನರೊತ್ತಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಪರಿಹಾರ ಮಾರ್ಗ ಹುಡ್ಕೊಳ್ಳೋಣ, ಈ ಬುದ್ಧಿ ಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟರೆ ನಮ್ಮ ಜೀವನ ಸುಖವಾಗಿರ್ತದೆ. ನೀವು ದುಡ್ಡು ಮಾಡಿಡ್ತೀರೋ ಬೇಕಾಗಿಲ್ಲ, ಮನೆ ಕಟ್ಟಿದೀವ ಬೇಡ, ವಾಹನ ಇದೆಯಲ್ಲೋ ಬೇಡ, ಏನು ಬೇಡ. ನಮ್ಮ ಮಕ್ಕಳಿಗೆ ಎಂಥ ಪ್ರಸಂಗದಲ್ಲೂ ನೀನು ಹೇಗೆ ಬದುಕಬೇಕು ಅನ್ನೋ ಉಪದೇಶವನ್ನು ಮಾಡಿಕೊಟ್ರೆ ಸಾಕು. ಅದವರಿಗೆ ನಾವು ಕೊಡೋ ದೊಡ್ಡ ಆಸ್ತಿ. ಉಳಿದನ್ನೆಲ್ಲ ಅವ್ನು ಸಂಪಾದಿಸ್ಕೊಳ್ಬೋದು. ಇವತ್ತು ನಾವು ನೋಡ್ತೇವೆಲ್ಲ, ಕೋಟಿ ಕೋಟಿ ಆಸ್ತಿ ಮಾಡ್ಕೊಂಡಿರ್ತಾರೆ, ಯಾವುದೋ ಸಣ್ಣ ವಿಷಯಕ್ಕೆ, ಯಾವುದೋ ಸಮಸ್ಯೆಗೆ ಉರುಳಾಕೊಂಡು ಸತ್ತು ಹೋಗ್ತಾರೆ. ಆಸ್ತಿ ಇದೆ, ಏನು ಕೊರತೆ ಇಲ್ಲ. ಇನ್ನೊಂದು ದುರಂತ ಈ ಮಕ್ಕಳುಗಳದ್ದು, ಒಳ್ಳೆ ಮಾರ್ಕ್ ಬರಲಿಲ್ಲ ಅಂತ ಪ್ರಾಣ ತ್ಯಾಗ ಮಾಡತಕ್ಕಂತಹ ಮೂರ್ಖರಿದ್ದಾರೆ. ಇನ್ನೊಂದು ವರ್ಷ ಪರೀಕ್ಷೆ ಕಟ್ಟಿದ್ದೀನಿ ಗಂಟು ಹೋಗಲ್ಲ, 1 ವರ್ಷ ಪರೀಕ್ಷೆ ಬರಲಿಕ್ಕೆ ಉದಾಸೀನ ಮಾಡಿ ಇಡೀ ಜೀವನವನ್ನೇ ಕಳ್ಕೊಳ್ತಾರೆ, ಎಂಥ ಮೂರ್ಖರು. ಹಾಗಾಗಿ ಹೇಳ್ತಾರೆ, ಶೀಲವಂತಹ ಪ್ರಾಣಾತಿಪಾತಾದ ವಿರತ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳದೆ ಯಾರು ಧೀರರಾಗಿ ಬದುಕ್ತಾರಲ್ಲ ಅಂಥವರು ನಿಜವಾಗಿ ವಿಜಯಶಾಲಿಗಳು, ಅವರು ಮೋಕ್ಷಕ್ಕರ್ಹರಾಗ್ತಾರೆ. ಎಂತಹ ಪ್ರಸಂಗ ಬಂದರೂ ದೇಹತ್ಯಾಗ ಮಾಡಬಾರದು. ಯಾಕೆ ಅಂದರೆ ಶಾಸ್ತ್ರಗಳು ಹೇಳ್ತದೆ, ದೇಹ ನಿನ್ನದಲ್ಲ. ನಮ್ಮ ವಸ್ತುವನ್ನು ನಾವು ಏನು ಬೇಕಾದ್ರೂ ಮಾಡ್ಬೋದು, ಇಟ್ಕೊಳ್ಳೋದು, ಬಿಸಾಕೋದು, ಚೆನ್ನಾಗಿಡೋದು, ಹಾಳು ಮಾಡೋದು, ಏನು ಬೇಕಾದ್ರೂ ಮಾಡೋದು. ಯಾವುದನ್ನು ನಮ್ಮ ವಸ್ತುನ ಹಾಗೆ ಮಾಡೋದು, ನಮ್ಮದೆಲ್ಲದ ವಸ್ತು ನಾವು ಮಾಡೋ ಹಾಗಿಲ್ಲ. ಈ ಮತ್ತೊಬ್ಬರ ಮನೆಯದು ಐಟಮು, ಮತ್ತೊಬ್ಬರ ಮನೆಯಿಂದ ಒಂದು ಮಣೆ ತಂದಿರ್ತೇನೆ, ಮತ್ತೊಬ್ಬರ ಮನೆಯಿಂದ ಒಂದು ಪುಸ್ತಕ ತೊಗೊಂಬಂದಿರ್ತೇನೆ, ಅವ್ರದ್ದು ಪುಸ್ತಕ, ನಾನು ಪುಸ್ತಕದ ಪೇಪರೆಲ್ಲ ಹರಿದ್ಬಿಟ್ರೆ ಅವ್ರೇನಂತಾರೆ, ಯಾಕ್ರಿ ಹರಿದ್ರಿ ನನ್ನ ಪುಸ್ತಕ, ನೀವು ಯಾಕೆ ಹರಿದ್ರಿ, ತಪ್ಪಾಯಿತು ಅವ್ರು ಕ್ಷಮಾಪಣೆ ಕೇಳಬೇಕಾಗತ್ತೆ ನಾವು. ಹಾಗೆ ಈ ದೇಹ ನಮ್ಮದಲ್ಲ, ದೇವರು ಕೊಟ್ಟದ್ದು. ನಾವು ಪ್ಲ್ಯಾನ್ ಮಾಡಿದ್ವಾ, ಇಂಥ ತಂದೆ ತಾಯಿ ಮಗನಾಗಿ ಹುಟ್ಟಬೇಕು, ನನ್ನ ದೇಹ ಹೀಗೆ ಇರಬೇಕು, ನನ್ನ ಮೈ ಬಣ್ಣ ಹೀಗಿರಬೇಕು, ಕಣ್ಣು ಹೀಗಿರಬೇಕು, ಮೂಗಿರಬೇಕು, ನಾವೇನಾದ್ರು ಕೇಳಿದ್ದೇವೆ ದೇವರನ್ನು? ಹೇಳಿ ನಾವು ಪ್ಲ್ಯಾನ್ ಮಾಡಿ ತಂದದ್ದಲ್ಲ ಇದು, ದೇವರು ಕೊಟ್ಟದ್ದು. ಹಾಗಾದ್ರೆ ದೇವರು ಕೊಟ್ಟ ಮೇಲೆ ಇಸ್ಕೊಳ್ಳಿಕ್ಕೆ ದೇವರಿಗೆ ಅಧಿಕಾರ. ಅವನು ಯಾವ್ದು ಬೇಕು ಅವನು ಕರ್ಕೊಂಡು ಹೋಗ್ತಾನೆ ನಮ್ಮನ್ನು, ನಾವು ಹೋಗ್ಲಿಕ್ಕಿಲ್ಲ. ನಮಗೆ ಸಾಕಾಯ್ತಪ್ಪ ಹೋಗ್ಬಿಡ್ತೀನಿ ನಾನು. ಹಾಗಾಗಿ ಪ್ರಾಣಾತಿಪಾತಾದ್ ವಿರತ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಭಾವನೆಯಿಂದ ಯಾರು ಹೊರಗೆ ಇದ್ದಾನೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಮತ್ತು ಒಳ್ಳೆ ನಡೆದೇಬೇಕು, ದಯಾದಿ ಗುಣಗಳಿರಬೇಕು. ತುಲ್ಯ ದ್ವೇಷ್ಯ ಪ್ರಿಯಾದ ಅಂತಹ ಮುಚ್ಯಂತೆ ಕರ್ಮವಂದನೆ, ತನಗೆ ಇಷ್ಟವಾದದ್ದು ಅನಿಷ್ಟವಾದ್ದು ಯಾವುದೇ ಎದುರಾಗಲಿ ಸಮಾನವಾಗಿ ಕಾಣಬೇಕು. ಇದರಲ್ಲಿ ಬಹಳ ಸಂತೋಷ ಪಡೋದು, ಅದರಲ್ಲಿ ಬಹಳ ವೈರಾಗ್ಯ ತಗೊಳ್ಳೋದು. ಪರಸ್ವೇ ನಿರ್ಮಮ ನಿತ್ಯಂ ಪರದಾರ ವಿವರ್ಜಕ, ಮತ್ತೊಬ್ಬರ ದ್ರವ್ಯವನ್ನು, ಮತ್ತೊಬ್ಬರ ಧನವನ್ನು, ಮತ್ತೊಬ್ಬ ಸ್ತ್ರೀಯನ್ನು ಎಂದು ಕಣ್ಣೆತ್ತಿ ನೋಡಬಾರ್ದು, ಅದರಲ್ಲಿ ಆಸಕ್ತಿಯನ್ನೇ ಬೆಳೆಸ್ಕೊಳ್ಬಾರ್ದು. ಮಾತೃವತ್ ಸುಸೃವಚ್ಚೈವ ನಿತ್ಯಂ ದುಹಿತೃವಚ್ಚೈ, ತಾಯಿಯಂತೆ, ತಂಗಿಯಂತೆ, ಅಕ್ಕನಂತೆ ಪರಸ್ತ್ರೀಯರನ್ನು ಕಾಣಬೇಕು. ಪ್ರತಿಯೊಂದು ಪದಾರ್ಥವೂ ಕೂಡ ದೇವರು ಅವರವರಿಗೆ ಕೊಟ್ಟದ್ದು, ಇದು ಯಾವುದು ನನ್ನದಲ್ಲ ಅಂತ ಅದರಲ್ಲಿ ಯಾವತ್ತೂ ಕೂಡ ತ್ಯಾಗ ಬುದ್ಧಿ ಇರಬೇಕು. ಯಾವ ವಸ್ತುವನ್ನು ಕಸ್ಕೊಳ್ಳೋ ಬುದ್ಧಿ ಇರಬಾರ್ದು. ಈ ರೀತಿಯಲ್ಲಿ ಯಾರು ಬದುಕ್ತಾರೋ ತೇ ಸರ್ವೇ ಸ್ವರ್ಗಗಾಮಿನಃ. ಇದು ಕಳತನ ಮಾಡದೇ ಇರೋದು, ಸಂತುಷ್ಟ ಸ್ವಧನೇನ ಚ, ತನಗೆ ಇರೋದರಲ್ಲಿ ತೃಪ್ತಿಯಿಂದ ಇರೋದು. ನೋಡಿ, ಇದು ಒಂದು ಮೋಕ್ಷ ಸಾಧನೆ ಅಂತ ನೋಡಿ. ನಮ್ಮ ಹತ್ರ ಈಗ ಕೆಲವರ ಹತ್ರ 1,00,000 ಇದೆ, ಕೆಲವರ ಹತ್ರ 1,000 ಇದೆ, ಕೆಲವರ ಹತ್ರ 1,00,000 ಇದೆ. 1,00,000 ಇದ್ದವನು ಮಾತ್ರ ಸುಖವಾಗಿರ್ತಾನೆ, ನಮ್ಮ ಹತ್ರ 1,000 ನಾವು ಸುಖವಾಗಿಲ್ಲ, ಹೀಗೆ ಭಾವಿಸಬಾರ್ದಂತ. ಅವನದೆಷ್ಟಿದೆ ಅವನು ಆರಾಮಾಗಿ, ನಮಗೆ ಇಷ್ಟು ಕೊಟ್ಟಿದ್ದಾರ ದೇವರು ಸಾಕಲ್ಲ, ಇದರಲ್ಲೇ ಒಂದು ಆನಂದ ಇದೆ. ಆ ಭಾವನೆ ವಸ್ತುತಃ ನಾವು ಎಷ್ಟಿದೆ ಅಷ್ಟರಲ್ಲಿ ಸುಖವಾಗಿರ್ತೇವೆ, ಬದುಕಲಿಕ್ಕೂ ಆಗತ್ತೆ. ಅದು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತೇವೆ. ಆದರೆ ಪ್ರತೀಕ್ಷಣ ಅವ್ರು ಯಾರನ್ನ ನೋಡೋದು, ಅಷ್ಟು ನಮ್ಮ ಹತ್ರ ಇಲ್ಲಲ್ಲ, ಅವ್ರ ಹಾಗೆ ನಾವು ಬದುಕಲಿಲ್ಲ, ಸುಮ್ಮನೆ ಅದನ್ನು ಹೇಳ್ಕೊಂಬಂದು ವ್ಯಥೆ ಪಡೋದು. ಹೊಸ ನಮಗೆ ದೇವರು ಒಳ್ಳೆ ಮನೆಯೋ ಕೊಟ್ಟಿರ್ತಾನೆ, ಯಾವ ಸಣ್ಣ ಮನೆಯೋ ದೊಡ್ಡ ಮನೆಯೋ, ಆ ಮನೆಯಲ್ಲೇ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಮಾತಾಡಲಿಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಟ್ಟಿರ್ತಾನೆ.
ದೊಡ್ಡ ಮನೆಯಲ್ಲಿರೋರಿಗೆ ಅವ್ರ ದೊಡ್ಡ ರೀತಿ ಸಮಸ್ಯೆ, ಸಣ್ಣ ಮನೆಯಲ್ಲಿರೋ ಸಣ್ಣ ರೀತಿ ಸಮಸ್ಯೆ, ಎಲ್ರಿಗೂ ಸಮಸ್ಯೆ ಇದೆ, ಎಲ್ರಿಗೂ ಸುಖ ಇದೆ. ನಮ್ದು ಹಾಗಲ್ಲ ಆಲೋಚನೆ. ಅವ್ರನ್ನ ನೋಡೋದು, ನೋಡಿರೋ ದೊಡ್ಡ ಮನೆ ಎಷ್ಟು ಆರಾಮಾಗಿರ್ತಾರೆ, ನಾವು ಎಂಥ ಮನೆಯಲ್ಲಿದ್ದೇವೆ. ಸುಮ್ಮನೆ ಹೊಸದಾ ಅವ್ರು ದೊಡ್ಡ ಮನೆಯಲ್ಲಿ ಅವರು ದುಃಖ ಪಡ್ತಾ ಇರ್ತಾರೆ, ಅವ್ರು ಇನ್ನೊಂದು ದುಃಖ ಪಡ್ತಿರ್ತಾರೆ. ಇಷ್ಟು ದೊಡ್ಡ ಮನೆ ನಾನು ಒಬ್ಬನೇ ಏನು ಮಾಡಿ, ನಾನು ಆ ಸಣ್ಣ ಮನೆಯಲ್ಲಿ ಚೆನ್ನಾಗಿ, ಅವ್ರು ನಮ್ಮ ನೋಡಿ ಅವ್ರು ಅಂತಿರ್ತಾರೆ, ಅವ್ರು ನೋಡಿ ನಾವು ಅಂತಿರ್ತೇವೆ. ಇಬ್ಬರದು ಕಾಲ. ಅದಕ್ಕೆ ಹೇಳ್ತಾರೆ, ನನಗೇನು ದೇವರು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತನಾಗಿ ಸಂತುಷ್ಟನಾಗಿ ಬದುಕಿರಬೇಕು. ಸ್ವಭಾಗ್ಯಾನ್ಯುಪಜೀವಂತಿ ತೇ ನರಾ ಸ್ವರ್ಗಗಾಮಿನಃ. ಇಲ್ಲ, ಕೆಲವರು ಇದಕ್ಕೆ ಅಪವಾದವಾಗಿ ಇರ್ತಾರ, ನೋಡಿದ್ದೇನೆ. ಕೆಲವರೆಲ್ಲ ಹೇಗಿರ್ತಾರೆ ಅಂದರೆ, ತಮಗೇನು ಕೊಟ್ಟಿದ್ದಾನೋ, ಇಲ್ಲ ಆಚಾರ್ಯ ದೇವರು ಕೊಟ್ಟಿದ್ದಾನೆ ಆನಂದವಾಗಿದ್ದೀವಿ ಅಂತ ಹೇಳ್ತಾರೆ. ಪಾಪ ಕೆಲವರು ಬಾಯಿನಾದರೂ ಹೇಳ್ತಾರೆ, ಅಲ್ಲ ಮಾನಸಿಕವಾಗಿ ಇದ್ದಿರ್ಬೋದು, ಇಲ್ಲ ನಾನು ಹೇಳಲ್ಲ. ಬಾಯಿನಾದರೂ ಎಷ್ಟು ಜನ ಅಂತಾರೆ, ಇಲ್ಲ ಆಚಾರ್ಯ ದೇವರನ್ನ ಮುಂಚೆ ಭಾಳ ಒದ್ದಾಡಿದ್ವಿ, ಕಷ್ಟಪಟ್ಟಿವಿ, ಈಗ ದೇವರೆಲ್ಲ ಚೆನ್ನಾಗಿಟ್ಟಿದ್ದಾನೆ. ಈ ಭಾವನೆ ಬೇಕು. ಇದೊಂದು ಮೋಕ್ಷದ ಸಾಧನ ಮಾರ್ಗ. ಆ ಒಂದು ಭಾವನೆಯನ್ನು ತಾಳೋದಿಲ್ಲ, ಮಾನಸಿಕವಾಗಿ ದೃಢವಾಗಿ, ಇಲ್ಲ ದೇವರನ್ನು ಕೊಟ್ಟಿದ್ದಾನೆ ಆನಂದವಾಗಿದ್ದೇವೆ. ಇದು ಎಷ್ಟೋ ಜನ್ಮಗಳ ಪುಣ್ಯದಿಂದ ಬರೋದು. ಆ ಭಾವನೆ ಸುಲಭವಾಗಿ ಬರಲ್ಲ. ಅದು ಯಾಕಂದರೆ ಎಷ್ಟು ಕೊಟ್ಟರು ನಮಗೆ ತೃಪ್ತಿಯೇ ಇಲ್ಲ, ಇನ್ನೂ ಬೇಕು ಬೇಕು ಅನ್ನೋ ಆಸೆ ಇದೆ. ಆದರೆ ಈ ಒಂದು ಭಾವನೆ ನಮಗೆ ಮೂಡಿದೆ ಅಂದರೆ ಯಾವುದೋ ಜನದಲ್ಲಿ ಏನೋ ಪುಣ್ಯ ಮಾಡಿದ್ದೇವೆ ಅಂತ ಅರ್ಥ. ಜಿತೇಂದ್ರಿಯ ಶೀಲಪರ ತೇನರ ಸ್ವರ್ಗಗಾಮಿನ. ಇನ್ಯಾರೆಲ್ಲ ಇಂದ್ರಿಯಗಳನ್ನು ವಶ ಮಾಡಿಕೊಂಡಿದ್ದಾರೆ, ಒಳ್ಳೆಯ ನಡತೆಯನ್ನು ಹೊಂದಿದ್ದಾರೆ, ಶಾಸ್ತ್ರ ಹೇಳಿದ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾರೆ, ಅಂಥವರೆಲ್ಲ ಮೋಕ್ಷವನ್ನು ಹೊಂದುತ್ತಾರೆ. ಪಾರ್ವತೀ ದೇವಿ ಯಾರಿಗೆಲ್ಲ ಆಸೆ ಇದೆ ಅವರು ಇದೇ ಮಾರ್ಗವನ್ನು ಹಿಡಿಬೇಕು ಅಂತ ಅಳುತ್ತದೆ. ಮೋಕ್ಷ ಹೋಗಬೇಕಾ, ನೀವೀಗೆಲ್ಲ ಗುಣಗಳನ್ನು ಅಳವಡಿಸಿಕೊಂಡ್ರೆ ನೀವು ಕೂಡ ಮೋಕ್ಷಕ್ಕೆ ಹೋಗ್ತೀರಿ. ದಾನ ಧರ್ಮ ತಪೋಯುಕ್ತ ಶೀಲ ಶೌಚ ದಯಾತ್ಮಕ ವೃತ್ಯರ್ಥಂ ಧರ್ಮ ಹೇತೋರ್ವ ಸೇವಿತವ್ಯ ಸದಾ ನರೈ. ದಾನ ಮಾಡುವಂಥದ್ದು, ಧರ್ಮಾಚರಣೆ, ತಪಸ್ಸು, ಅದೇ ರೀತಿ ವ್ರತ ನಿಯಮಗಳು, ಏಕಾದಶಿಯಾದಿ ಉಪವಾಸಾದಿ ವ್ರತಗಳು, ಒಳ್ಳೆಯ ನಡತೆ, ಶುಚಿತ್ವ, ದೇಹದ ಶೌಚ, ಪದಾರ್ಥಗಳ ಶೌಚ, ದಯೆ, ಎಲ್ಲ ಪದಾರ್ಥಗಳ ಅನುಕಂಪ, ಇದನ್ನು ಯಾರು ಹೊಂದಿರ್ತಾನೆ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಅರ್ಹರಾಗ್ತಾರೆ. ಹೀಗೆ ಮುಕ್ತಿಯನ್ನು ಹೊಂದಲಿಕ್ಕೆ ಯಾವ ರೀತಿಯ ಅನುಷ್ಠಾನವನ್ನು ಮಾಡಬೇಕು ಅದನ್ನು ನಿರೂಪಣೆಯನ್ನು ಮಾಡಿದರು. ಇದರ ಮಧ್ಯದಲ್ಲಿ ಅನೇಕ ವಿಧವಾದ ವಿಚಾರಗಳು ಬಂದು ಹೋಯಿತು ಅಂಥೇಳಿ ಪಾರ್ವತಿ ಮತ್ತೆ ಮತ್ತೊಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಏನು, ಯಾಕೆ ಇಲ್ಲಿ ಅನೇಕ ಪ್ರಸಂಗದಲ್ಲಿ ಒಳ್ಳೆಯ ಮಾತನ್ನಾಡಬೇಕು, ಕೆಟ್ಟ ಮಾತನ್ನಾಡಬಾರದು, ಸತ್ಯವನ್ನು ನುಡಿಬೇಕು, ಅದೇ ರೀತಿ ಧರ್ಮಗಳನ್ನು ಮಾಡ್ತಾ ಇರಬೇಕು, ಮತ್ತೊಬ್ಬರನ್ನು ನೋಡಿ ಈರ್ಷ್ಯಾದಿಗಳನ್ನು ಪಡಬಾರ್ದು ಎಲ್ಲ ಹೇಳಿದ್ದಾರೆ ಅಂತ ದೇವರು. ಅದಕ್ಕೆ ಆ ಮಾತಿನ ವಿಷಯ ಬಂದದಕ್ಕೆ ಹೇಳ್ತಾರೆ, ವಾಚಾತು ಬದ್ಧತೆಯೇನ ಮುಚ್ಯತೆ ಪೆಥವಾ ಪುನಃ. ಮಾತಿನಿಂದ ನಮಗೆ ಬಂಧನ ಆಗುವುದು ಯಾವಾಗ, ಮಾತಿನಿಂದ ನಾವು ಮುಕ್ತರಾಗುವುದು ಯಾವಾಗ ಅಂದರೆ ಯಾವ ಮಾತು ಕೆಟ್ಟದ್ದು, ಯಾವ ಮಾತು ಒಳ್ಳೆಯದು, ಎಂಥ ಮಾತು ನಾವು ಆಡಬೇಕು, ಎಂಥ ಮಾತು ನಾವು ಆಡಬಾರದು ಅದನ್ನು ಹೇಳಿ ಅಂತ ಕೇಳ್ತಾರೆ. ವಸ್ತು ಇದರಲ್ಲೇನು ಪ್ರಶ್ನೆ, ಒಳ್ಳೆ ಮಾತಾಡೋದು ಅಷ್ಟೇ ಅದಕ್ಕೆ ನಾವು ಸಾಮಾನ್ಯವಾಗಿ ಅಂದ್ಬಿಡ್ತೀವಿ. ಒಳ್ಳೆ ಮಾತಾಡೋದೇ ಅದೇ ಒಳ್ಳೆಯದು, ಕೆಟ್ಟ ಮಾತಾಡಬಾರ್ದು. ನಿಜ, ಒಳ್ಳೆ ಮಾತು ಯಾವುದು, ಒಳ್ಳೆ ಮಾತಾಡಬೇಕು ಅನ್ನೋದು ಸತ್ಯ, ಎಲ್ರಿಗೂ ಗೊತ್ತಿರೋ ವಿಷಯವೇ. ಒಳ್ಳೆ ಮಾತು ಅಂದರೆ ಯಾವುದು ಒಳ್ಳೆ ಮಾತು ಅದನ್ನು ರುದ್ರದೇವರು ಹೇಳ್ತಾರೆ. ಆತ್ಮಹೇತೋ ಪರಾರ್ಥೇವ ನರಮ ಹಾಸ್ಯಾಶ್ರಯಾತ್ತತ ಯೇ ಮೃಷಾ ನ ವದಂತಿ ತೇನರ ಸ್ವರ್ಗಗಾಮಿನಃ. ಬಾಯಿಯಿಂದ ಮಾಡಬಹುದಾದ ದೊಡ್ಡ ಯಜ್ಞ ಯಾವುದು ಅಂದರೆ ಸತ್ಯವನ್ನು ಹೇಳುವುದೇ ದೊಡ್ಡದಾದಂತಹ ಸಾಧನೆ. ಬೇರೆ ಇನ್ನೇನು ಮಾಡೋದು ಬೇಡ. ಸತ್ಯ ಯಾವುದು ಸತ್ಯಭೂತವಾಗಿದೆ ಅದನ್ನು ನಾವು ಬಾಯಿಂದ ವಾಚನ ಮಾಡ್ತೇವಲ್ಲ ಅದೇ ಮೋಕ್ಷ ಸಾಧನ. ಕೆಲವೊಮ್ಮೆ ನಾವು ಸುಳ್ಳು ಹೇಳ್ತೇವೆ, ಯಾಕೆ, ನಮಗೋಸ್ಕರ ಅಂತ ಸುಳ್ಳು ಹೇಳ್ತೇವೆ. ಕೆಲವೊಮ್ಮೆ ನಮಗೇನು ಲಾಭ ಇಲ್ಲ, ಮತ್ತೊಬ್ಬರಿಗೆ ಅನುಕೂಲ ಆಗಲಿ ಅಂತ ಸುಳ್ಳು ಹೇಳ್ತೇವೆ. ಮತ್ತೊಬ್ಬರ ವಿಷಯಕ್ಕೆ ನಾವೇ ಹೋಗಿ ಸುಳ್ಳು ಹೇಳಿ ಬರ್ತೇವೆ. ಇಲ್ಲ ಪಾಪ ಅವ್ನು ಇಂಥವನ್ರಿ ಒಳ್ಳೆಯವನಿದ್ದಾನೆ ಅಂತ ಹೇಳೋ, ಕೆಟ್ಟವನೇ ಇರ್ತಾನೆ, ಅವನಿಗೆ ಅನುಕೂಲ ಆಗಲಿ ಅಂತ ಸುಳ್ಳು ಹೇಳಿ ಬರ್ತೇವೆ. ಇನ್ನು ಕೆಲವೊಮ್ಮೆ ನರಮ ಹಾಸ್ಯಾಶ್ರಯ ತಥಾ ಸುಮ್ಮನೆ ತಮಾಷೆ ಮಾಡಲಿಕ್ಕೆ ಅಂತ ಸುಳ್ಳು ಹೇಳೋದು, ಹಾಸ್ಯ ಮಾಡಲಿಕ್ಕೆ, ಅಪಹಾಸ್ಯ ಮಾಡಲಿಕ್ಕೆ, ವ್ಯಂಗ್ಯ ಮಾಡಲಿಕ್ಕೆ, ಹೀಗೆ ಯಾವುದೋ ಒಂದು ನಿಮಿತ್ತದಿಂದ ಯಾರು ಸುಳ್ಳನ್ನು ಹೇಳ್ತಾರೋ ಅಂಥವರು ನರಕಕ್ಕೆ ಹೋಗ್ತಾರಂತೆ. ಈ ರೀತಿಯಲ್ಲಿ ಎಂತಹ ಪ್ರಸಂಗ ಎದುರಾದರೂ ಯಾರು ಸುಳ್ಳನ್ನು ಹೇಳಲ್ಲ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಇಲ್ಲಿ ಆಚಾರ್ಯರು ಒಂದು ಸೂಕ್ಷ್ಮವನ್ನು ಹೇಳ್ತಾರೆ, ಅದು ಮಹಾಭಾರತದಲ್ಲೇ ಬೇರೆ ಕಡೆ ಬಂದಿರೋದನ್ನು ಇಟ್ಕೊಂಡು ಹೇಳ್ತಾರೆ. ಏನದು ಅಂದರೆ ತನಗೋಸ್ಕರವಾಗಲಿ ಮತ್ತೊಬ್ಬರಿಗೋಸ್ಕರವಾಗಲಿ ಸುಳ್ಳನ್ನು ಹೇಳಬಾರದು, ನಿಜ. ಆದರೆ ಒಂದು ವೇಳೆ ಲೋಕಕ್ಕೆ ಹಿತವಾಗುವ ಪ್ರಸಂಗ ಇತ್ತು ಅಂತಾದರೆ ಅಂತಹ ಪ್ರಸಂಗದಲ್ಲಿ ಸುಳ್ಳು ಹೇಳುವುದೇ ಲೇಸು ಅಂತ ಆಚಾರ್ಯ. ನಾವು ಸತ್ಯವನ್ನು ಹೇಳುವುದರಿಂದ ಲೋಕಕ್ಕೆ ದೊಡ್ಡ ಹಾನಿಯಾಗಲಿಕ್ಕಿದೆ. ಅದೇ ಸುಳ್ಳನ್ನು ಹೇಳಿಬಿಟ್ರೆ ಲೋಕಕ್ಕೆ ಕ್ಷೇಮ ಆಗತ್ತೆ. ಅಂತಹ ಪ್ರಸಂಗ ಇತ್ತ ಆವಾಗ ನೀವು ಸುಳ್ಳು ಹೇಳಿದ್ದು ಅದನ್ನು ಸತ್ಯ ಅಂತ ಕರೀತಾರೆ. ಇದನ್ನೇ ನಾವು ಅನೇಕ ಪ್ರಸಂಗದಲ್ಲೂ ಕಾಣ್ತೇವೆ. ಮದುವೆ ಮನೆ ವೈಭವದಿಂದ ಮದುವೆ ಮಾಡ್ತಾ ಇರ್ತಾರೆ, ಹೆಣ್ಮಗಿರು ಗಂಡು ಬೀಗರೆಲ್ಲ ಸೇರ್ಕೊಂಡು ಮದುವೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಸಣ್ಣದಾದ ಸಮಸ್ಯೆ ಆಗತ್ತೆ ಹುಡುಗನ ಕಡೆಯವರಿಗೆ, ಅವರದನ್ನು ಏನಾಗಿಲ್ಲ ಅಂತಲ್ಲೇ ಮರೆತು ಬಿಟ್ರೆ ಸಮಸ್ಯೆ ದೊಡ್ಡದಾಗಲ್ಲ. ಅದನ್ನೇ 4 ಜನರ ಮಧ್ಯೆ ಬಂದು ನಮಗೆ ಬಿಸಿನೀರು ಇರಲಿಲ್ಲ, ತಣ್ಣೀರು ಸ್ನಾನ ಮಾಡಿದ್ವಿ, ಏನಿದು ಹಾಗಿದೆ ಹೀಗಿದೆ
ಅಂತಂದರೆ ದೊಡ್ಡದು ಮಾಡಿರೋ ಅಂದರೆ ಆ ಕಡೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ದೊಡ್ಡ ಗಲಾಟೆಯಾಗಿ ಮಹಾ ಅನರ್ಥಕ್ಕೆ ಕಾರಣ. ಅದರ ಬದಲು ಬಿಸಿನೀರಿದ್ದ, ಒಳ್ಳೆ ನೀರಿದ್ದು, ತಣ್ಣೀರು ಸ್ನಾನ ಮಾಡಿರಲಿ, ಒಳ್ಳೆ ಬಿಸಿನೀರಿದ್ರಿ, ಎಲ್ಲ ಆರಾಮಾಗಿ ಸ್ನಾನ ಆಯಿತು ಒಂದು ಸುಳ್ಳು ಹೇಳಿಬಿಟ್ರೆ ಇಡೀ ಕುಟುಂಬದ ಸುಖವಾಗಿರುತ್ತೆ. ಹಾಗೆ ನಮ್ಮ ಒಂದು ಸುಳ್ಳಿನಿಂದ ಅಷ್ಟು ಜನರು ಹಿತವಾಗಿ ಬದುಕ್ತಾರೆ, ಸುಖವಾಗಿ ಬದುಕ್ತಾರೆ, ಆನಂದವಾಗಿರ್ತಾರೆ ಅಂದರೆ ಅಂತಹ ಪ್ರಸಂಗ ನಾನು ಒಂದು ಸತ್ಯ ಹೇಳುವುದಕ್ಕಿಂತಲೂ ಒಂದು ಸುಳ್ಳು ಹೇಳುವುದಕ್ಕೆ ಪುಣ್ಯ ಜಾಸ್ತಿ. ಅದಕ್ಕೆ ಆಚಾರ್ಯ ಹೇಳಿದರು ಮಹಾಭಾರತ ಆಧಾರದಲ್ಲಿ ಯತ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ. ಸತ್ಯ ಅಂದರೆ ಯಾವುದು? ಸಜ್ಜನರಿಗೆ ಹಿತವಾಗಬೇಕು. ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಹೇಳಿದ ಏನಂತ, ಧರ್ಮರಾಜ ದ್ರೋಣಾಚಾರ್ಯ ಸತ್ರು ಅಂತ ಹೇಳು ಅಂತ ಹೇಳಿದ. ದ್ರೋಣಾಚಾರ್ಯ ಅಶ್ವತ್ಥಾಮಾಚಾರ್ಯ, ದ್ರೋಣಾಚಾರ್ಯ ಯುದ್ಧ ನಿಲ್ಲಿಸಬೇಕು, ಇಲ್ಲಿರೋರು ಯುದ್ಧ ನಿಲ್ಲಿಸಲ್ಲ, ಅಶ್ವತ್ಥಾಮಾಚಾರ್ಯ ಸತ್ರು ಅಂತ ಹೇಳು ಅಂದ. ಅಶ್ವತ್ಥಾಮ ಹತಃ ಹೇಳದೇನಿಲ್ಲ ಅಂತ. ಪುಸ್ತಕ ಅಶ್ವತ್ಥಾಮಾಚಾರ್ಯ ಸತ್ತಿಲ್ಲ, ಆರಾಮಾಗಿ ಗಟ್ಟಿಮುಟ್ಟಾಗಿ ಯುದ್ಧ ಮಾಡ್ತಾ ಇದ್ದಾರಲ್ಲಿ. ಧರ್ಮರಾಜ ಹೀಗೆ ನೋಡಿದ, ಈ ಸುಳ್ಳು ಹೇಳ್ಬೇಕು ನಾನು ಅಂತ ಹೇಳೋಂತ ಕೃಷ್ಣ, ಸುಳ್ಳು ಹೇಳು, ಅಶ್ವತ್ಥಾಮ ಸತ್ತ ಅಂತ ಹೇಳ್ದೇನೆ. ಅವ್ರಿಗೆ ಇನ್ನೂ ಸಮಾಧಾನವೇ ಇಲ್ಲ. ಕಡೆಗೆ ಅವ್ರು ಯಾಕೆ ಸುಳ್ಳು ಹೇಳಬೇಕು ಅಂತ ಹೇಳಿ ಅಶ್ವತ್ಥಾಮ ಹತಃ ಕುಂಜರ ಅಂದ್ರೆ ಅವರು ಒಂದು ಆನೆ ಸತ್ತಿತ್ತಂತೆ, ಅಶ್ವತ್ಥಾಮ ಹೆಸರಿನ ಆನೆಯೂ ಸತ್ತಿತ್ತವಂತೆ. ಹಾಗಾಗಿ ಇದು ಸುಳ್ಳಾಗಲಿಲ್ಲ, ಅಶ್ವತ್ಥಾಮ ಎಂಬ ಆನೆ ಸತ್ತಿದೆ ಅಂತ ಹೇಳಿಬಿಟ್ಟೆ ಸಮಾಧಾನ ಆಯ್ತು ಅವ್ರಿಗೇನೋ. ಆಗ ಕುಂಜರ ಅಂತ ಹೇಳಿದ್ರೆ ಸ್ವಲ್ಪ ನಿಧಾನ ಹೇಳಿದಂತೆ, ಗಟ್ಟಿಯಾಗಿ ಹೇಳ್ಬಿಟ್ಟು ಬಂದದ್ದು ಎಲ್ರಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಅಶ್ವತ್ಥಾಮ ಸತ್ತಿಲ್ಲ ಅಂದ್ರೆ ಅರುಣಾಚಲ ಯುದ್ಧವನ್ನು ಮುಂದುವರಿಸ್ತಾರೆ. ನಾವೇ ಅನ್ಕೊಂಡ್ವಿ ಎಂಥ ದೀಕ್ಷೆನಿ ಪಾಪ ಧರ್ಮರಾಜನದ್ದು, ಅಂಥ ಪ್ರಸಂಗದಲ್ಲೂ ಸುಳ್ಳು ಹೇಳಲಿಲ್ಲ ಅವನು. ಕೃಷ್ಣನೇ ಬಾಯ್ಬಿಟ್ಟು ಹೇಳಿದ ಸುಳ್ಳು ಹೇಳು ಅಂತ, ಆದರೂ ಸತ್ಯವನ್ನೇ ಹೇಳಿದ್ದಾರೆ. ಭಾರಿ ಧಾರ್ಮಿಕ ಅಂತ ನಾವು ಅನ್ಕೊಂಡ್ವಿ. ಆದರೆ ಅದೇ ಮಹಾಭಾರತ ಅಂತ ತಿಳಿಸ್ತದೆ. ಕೃಷ್ಣ ಪರಮಾತ್ಮ ಸುಳ್ಳು ಹೇಳು ಅಂದಾಗಲೂ ಸತ್ಯವನ್ನು ಹೇಳ್ತೇನೆ ಅಂತ ಅಶ್ವತ್ಥಾಮ ಹತ ಕುಂಜನ ಅಂತಂದಲ್ಲ ಧರ್ಮರಾಜರು, ಅದಕ್ಕೆ ಅವರಿಗೆ ನರಕ ದರ್ಶನವಾಯಿತು. ನಾವನ್ನು ನೋಡಿ ಸತ್ಯ ಹೇಳಿದ್ದಕ್ಕೆ ನರಕ ಆಗೋಯ್ತು, ಇಲ್ಲಿ ಹೊಸ ಸತ್ಯ ಹೇಳಿದವರಿಗೆ ಸ್ವರ್ಗ ಆಗತ್ತೆ ಅಂತ ಹೇಳ್ತಾ ಇದೆ. ಯಾಕೆ ಹೀಗಾಯಿತು? ಆಚಾರ ಅಂತಾರೆ ಅಶ್ವತ್ಥಾಮ ಹತಃ ಅಂತ ಸುಳ್ಳು ಹೇಳಲಿಕ್ಕೆ ಯಾಕೆ ಕೃಷ್ಣ ಹೇಳಿದ? ಕೃಷ್ಣನನ್ನು ವರ್ಣನೆ ಮಾಡುವಾಗ ಇದೇ ಮಹಾಭಾರತ ಹೇಳುತ್ತೆ, ಸತ್ಯವಾಕ್ ಸತ್ಯ ಸಂಕಲ್ಪ. ದೇವರು ಸತ್ಯವಾಕ್, ಅವನಿಂದ ಸುಳ್ಳು ಹೇಳೋದಿಲ್ಲ ದೇವರು. ಮತ್ತಾಗ ದೇವರು ಯಾಕೆ ಸತ್ಯವನ್ನು ಹೇಳಿದೆ, ಸುಳ್ಳು ಹೇಳು ಅಂತ ಹೇಳಿದ ಧರ್ಮರಾಜರಿಗೆ ಅಂದರೆ, ನೋಡಿ ಧರ್ಮರಾಜರು ಅಶ್ವತ್ಥಾಮ ಹತಃ ಅಂತಂದ್ರೆ ಏನಾಗತ್ತೆ, ಧರ್ಮರಾಜರು ಸತ್ಯವಾದಿ, ಅವರು ಅಶ್ವತ್ಥಾಮ ಹತ ಅಂದ್ರೆ ಅಶ್ವತ್ಥಾಮಾಚಾರ್ಯ ಸತ್ರು. ಹಾಗಾದ್ರೆ ಅಶ್ವತ್ಥಾಮಾಚಾರ್ಯ ಸತ್ತಿದ್ದಾಗಲ್ಲ ನೀನು ಯುದ್ಧ ಮಾಡಲ್ಲ ಅಂಥೇಳಿ ದ್ರೋಣಾಚಾರ್ಯ ಯುದ್ಧ ಮಾಡೋದನ್ನು ನಿಲ್ಲಿಸ್ತಾರೆ. ಅಲ್ಲ, ದ್ರೋಣಾಚಾರ್ಯ ಯುದ್ಧ ಮಾಡೋದು ನಿಲ್ಲಿಸಿದ್ರೆ ಏನು ಅದರಿಂದ ಲಾಭ? ಅದರಿಂದ ಇಬ್ಬರಿಗೂ ಲಾಭ ಇದೆ. ದ್ರೋಣಾಚಾರ್ಯ ಯುದ್ಧ ಮಾಡೋದು ನಿಲ್ಲಿಸಿದ್ದಕ್ಕೆ ಸ್ವಯಂ ದ್ರೋಣಾಚಾರ್ಯ ಉದ್ಧಾರ ಆಗ್ತಾರೆ. ಯಾಕೆಂದ್ರೆ ಅವ್ರ ಧರ್ಮ ಅಲ್ಲ ಅದು. ಅವರು ಬ್ರಾಹ್ಮಣನಾಗಿ ಕ್ಷತ್ರಿಯರಂತೆ ಬಾಣ ಬಿಲ್ಲು ಹಿಡ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ, ಅನೇಕರನ್ನು ಕೊಲ್ತಾ ಇದ್ದಾರೆ. ಇದು ಅವರ ವಿಹಿತ ಧರ್ಮವೇ ಅಲ್ಲ. ಹಾಗಾಗಿ ತನ್ನ ವಿಹಿತ ಧರ್ಮವನ್ನು ಬಿಟ್ಟು ಹೊರಗೋಗಿರೋ ವ್ಯಕ್ತಿಯನ್ನ ಮತ್ತೆ ತನ್ನ ಧರ್ಮಕ್ಕೆ ಕರ್ಕೊಂಬಂದ ಪುಣ್ಯ ಬರುತ್ತೆ ಒಂದು ಸುಳ್ಳು ಹೇಳಿದರೆ. ಇನ್ನು ಅದೇ ರೀತಿ ಅಶ್ವತ್ಥಾಮ ಹತ ಅಂದಾಗ ದ್ರೋಣಾಚಾರ್ಯ ಯುದ್ಧ ನಿಲ್ಲಿಸ್ತಾರಲ್ಲ, ಆ ಯುದ್ಧ ನಿಲ್ಲಿಸಿದ್ದರಿಂದ ಪಾಂಡವರ ಸೈನ್ಯ ಉಳಿಯುತ್ತೆ, ಕೃಷ್ಣನ ಪಕ್ಷ ಉಳಿಯುತ್ತೆ. ಇಂಥ ಪುಣ್ಯ ಇದು. ಇದನ್ನು ಧರ್ಮರಾಜ ಆಲೋಚನೆ ಮಾಡಲೇ ಇಲ್ಲ. ಈ ವಾಕ್ಯ ಸತ್ಯವೋ ಸುಳ್ಳು ಅಷ್ಟೇ ವಿಚಾರ ಮಾಡಿಬಿಟ್ಟ, ಅದಕ್ಕೆ ನರಕ ದರ್ಶನ ಆಯಿತು. ಅದಕ್ಕೆ ಆಚಾರ್ಯರು ಸಜ್ಜನರಿಗೆ ಹಿತವನ್ನುಂಟು ಮಾಡುವ ಮಾತಾ, ಹಾಗಾದ್ರೆ ಖಂಡಿತವಾಗಿ ಪುಣ್ಯ ಸಾಧನ, ಅದು ಸತ್ಯವಾಗತ್ತೆ. ಸಜ್ಜನರಿಗೆ ಹಿತವಾಗಲ್ಲ ನಮ್ಮ ಮಾತಿನಿಂದ ಅಂದರೆ ಅದು ಅಸತ್ಯವಾಗತ್ತೆ. ಹಾಗಾಗಿ ಇಲ್ಲೆಲ್ಲ ನಾವು ಆ ವಿಷಯವನ್ನು ನೆನಪಿಟ್ಟುಕೊಳ್ಬೇಕು. ಸುಳ್ಳನ್ನು ಹೇಳಬಾರ್ದು ಅಂತ ಹೇಳಿದ್ದು ಸತ್ಯ ಮಾರುತ ದೇವರು, ಆದರೆ ಸಜ್ಜನರಿಗೆ ತೊಂದರೆ ಆಗ್ತಾ ಇತ್ತ ಅಂತಹ ಪ್ರಸಂಗದಲ್ಲಿ ಒಂದು ಸುಳ್ಳು ಹೇಳಿದರೂ ಕೂಡ ತಪ್ಪಿಲ್ಲ ಅನ್ನೋದನ್ನು ಶಾಸ್ತ್ರ ತಿಳಿಸಿದೆ. ಇನ್ನು ವೃತ್ಯರ್ಥ, ತನ್ನ ಕೆಲಸಕ್ಕೋಸ್ಕರ, ಯಾವ ತನ್ನ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳೋದಕ್ಕಂಥವರು ಅವರು ಉದ್ಧಾರ ಆಗಲ್ಲ, ಅಂಥವ್ರು ಸ್ವರ್ಗವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮಾತಿನ ವಿಷಯಕ್ಕೆ ಪ್ರಶ್ನೆ ಕೇಳಿದ್ರಿಂದ ಮಾತಿನ ವಿಷಯವಾಗಿ ಉತ್ತರವನ್ನು ಹೇಳ್ತಾರೆ. ಶ್ಲಕ್ಷ್ಣಾಂ ವಾಣೀಂ ನಿರಾಬಾಧಾಂ ಮಧುರಾಂ ಪಾಪವರ್ಜಿನಾಂ ಸ್ವಾಗತೇನ ವಿಭಾಷಂತೆ ತೇನರ ಸ್ವರ್ಗಗಾಮಿನಃ. ಇನ್ನು ಯಾರು ಮಾತನಾಡುವಾಗ ಪ್ರೀತಿಯಿಂದ ಮಾತನಾಡುತ್ತಾರೆ. ಅಂದರೆ ಕೆಲವೊಮ್ಮೆ ನೋಡ್ರಿ, ನಾವು ದುಡ್ಡು ಖರ್ಚು ಮಾಡೋದು ಇಲ್ಲ, ಶ್ರಮ ಪಡೋದು ಇಲ್ಲ. ಯಾರೋ ಬರ್ತಾರೆ, ನಾವು ಊಟಕ್ಕೆ ಕೂತ್ತಾ ಇರ್ತೇವೆ, ಎಲೆಗಳಿರುತ್ತೆ, ಪಕ್ಕದಲ್ಲೇ ಖಾಲಿ ಇರ್ತೇವೆ, ನಾವು ಒಬ್ಬರೇ ಬಂದಿರ್ತೇವೆ ಊಟಕ್ಕೆ. ಅಲ್ಲಿ ಯಾರು ನಮ್ಮ ಸಂಬಂಧಿಕರಾಗಲಿ ಮತ್ತವ್ರು ಯಾರೋ ಬರೋರೇ ಇರೋದಿಲ್ಲ. ಅವ್ರು ಕೇಳ್ತಾರೆ, ಇಲ್ಲಿ ಖಾಲಿ ಇದೆ ಆಚಾರ್ಯ ಕೂತ್ಕೊಳ್ಬೋದಾ? ಕೂತ್ಕೊಳ್ಳಿ. ಅಲ್ಲಿ ಅವ್ರು ಬಂದು ಕೂತ್ಕೊಳ್ತಾರೆ, ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ಕೇಳಿ ಅವ್ರನ್ನ, ಸುಮ್ಮನೆ ಹೊಟ್ಟರಿಸ್ತೀವಿ ನಾವು. ನಾವು ಊಟಕ್ಕೆ ಹಾಕೋದಲ್ಲಿ ಯಾರೋ ಸಂಸ್ಥೆಯಲ್ಲಿ ಊಟಕ್ಕೆ ಹಾಕ್ತಿರ್ತಾರೆ, ನಾವು ಎಲೆಯೂ ಕೊಟ್ಟಿಲ್ಲ, ನೀರು ಕೊಡಲ್ಲ, ಏನೂ ಮಾಡಲ್ಲ. ಸುಮ್ಮನೆ ಆಯ್ತಪ್ಪ ಕೂತ್ಕೊಳ್ಳಿ, ಗೊತ್ತಿಲ್ಲ ಆಚಾರ್ಯ ಖಾಲಿ ಇದೆ ಕೂತ್ಕೊಳ್ಳಿ ಅಂತ ಒಂದು ಮಾತು ಅಂದ್ಬಿಟ್ಟು ಕೂತ್ಕೊಳ್ತಾರೆ ಅವರು. ನಾವು ಅಂದರೆ ನಾವೇ ಕೇಳಬೇಕು, ಅಲ್ಲಿದ್ದಾರೆ ಅವ್ರು ಕೇಳ್ರಿ, ನಮಗೇನು ಗೊತ್ತು, ನಾವು ಈಗ ಬಂದು ಕೂತವರು. ಸುಮ್ಮನೆ ನಾವು ಮಾತು ಹೊಟ್ಟರಿಸ್ತೀವಿ, ಸುಮ್ಮನೆ ಪಾಪ ಸಂಪಾದಿಸ್ತೀವಿ. ಅದಕ್ಕೆ ಶ್ಲಕ್ಷ್ಣಾಂ ವಾಣಿ, ಶುದ್ಧವಾದ ಪ್ರಿಯವಾದ ಮಾತನ್ನಾಡು, ಹಿತವಾದ ಮಾತಾಡು, ಏನು ₹1 ಖರ್ಚಿಲ್ಲ ಅದರಿಂದ. ನಿರಾವಾದ, ಮತ್ತೊಬ್ಬರಿಗೆ ಉದ್ವೇಗ ಆಗಬಾರದು. ಮಧುರಾಂ ಪಾಪವರ್ಜಿತ, ಮಧುರವಾದ ಮಾತುಗಳನ್ನು ಆಡಬೇಕು.
ರಾಮದೇವರ ಕಥೆಯಲ್ಲಿ ಬರ್ತದೆ. ರಾಮದೇವರ ಮಹಿಮೆ ಏನು ಅಂದರೆ ಅವರ ಎಲ್ಲ ಕಡೆ ಪ್ರಸಿದ್ಧಿ ಇದ್ದಂತೆ ಸ್ಮಿತ ಪೂರ್ವ ಅಭಿಭಾಷಿ ಚ, ಯಾವಾಗ ಮಾತಾಡಲಿ ನಗ್ತಾ ನಗ್ತಾ ಮಾತಾಡಿದಂತ ರಾಮದೇವ. ಒಂದು ದಿವಸ ಗಂಟು ಮುಖ ಹಾಕಿ ಮಾತಾಡಿದ್ದು, ಕೋಪದಿಂದ ಮಾತಾಡಿದ್ದು, ಸಿಟ್ಟು ಮಾತಾಡಿದ್ದು ಇಲ್ಲವೇ ಇಲ್ಲ ರಾಮದೇವ. ಇದು ನಮಗೆ ಆದರ್ಶವಾಗಬೇಕು. ಇದನ್ನು ನಾವು ಗುಣವನ್ನು ಸಂಪಾದಿಸಬೇಕು. ಸ್ವಾಗತೇ ನಾಭಿಭಾಷಂತೆ ತೇನರ ಸ್ವರ್ಗಗಾಮಿನ, ಯಾವಾಗಾದರೂ ಅವರು ಬರಬೇಕು, ಇರಬೇಕು, ಮಾತಾಡಬೇಕು, ಆ ರೀತಿ ಅನಿಸ್ಬೇಕು. ಆ ರೀತಿಯಲ್ಲಿ ನಮ್ಮ ಭಾವನೆಗಳಿರಬೇಕು, ಸತ್ಕಾರದ ಬುದ್ಧಿ ಇರಬೇಕು. ಆ ರೀತಿಯ ಮಾತುಗಳು ನಮ್ಮ ಬಾಯಿಂದ ಬರ್ತಾ ಇತ್ತು ಅಂದರೆ ಅದೊಂದು ಮೋಕ್ಷ ಸಾಧನ. ನೋಡಿ, ದೇವರು ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ, ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಬಾಯಿಂದ ಮಾಡಬಹುದಾದ ತಪಸ್ಸು ಯಾವುದು ಅಂದರೆ ದೇವರಂತ ಮೊದಲಿಗೆ ಹೇಳಿದ್ದೆ ದೇವರು, ಮತ್ತೊಬ್ಬರಿಗೆ ಉದ್ವೇಗ ಆಗದಂತೆ ಮಾತನಾಡು, ಅದೇ ನೀನು ಮಾಡೋ ದೊಡ್ಡ ತಪಸ್ಸು ಅನ್ನೋದೇ. ನಮಗೇನು ಬೇಕು ಆ ವಿಷಯವನ್ನು ನಾವು ಅವಶ್ಯವಾಗಿ ಮಂಡನೆ ಮಾಡ್ಬೋದು, ಯಾರೂ ಬೇಡ ಅಂದಿಲ್ಲ. ಅದು ನಮ್ಮ ಮಾತಿನಿಂದ ಮತ್ತೊಬ್ಬರಿಗೆ ಕಿರಿಕಿರಿ ಆಗಬಾರ್ದು, ತೊಂದರೆ ಆಗಬಾರ್ದು. ಆ ರೀತಿಯ ಮಾತುಗಳನ್ನು ವಾಂಗ್ಮಯ ತಪಸ್ಸು ಅಂತ ಕರೆದಿದ್ದಾರೆ. ಅಂತಹ ಒಂದು ಶೈಲಿ ನಮ್ಮ ಮಾತಿನಲ್ಲಿ ಬರಬೇಕಂತೆ, ಆಗ ನಮ್ಮ ಮಾತು ಸಾರ್ಥಕವಾಗತ್ತೆ. ಇನ್ನು ಯಾರು ಪರುಷಂ ಏನ ಭಾಷಂತೆ ಕಟುಕಂ ನಿಷ್ಠುರಂತದ, ಇನ್ನು ಕೆಲವರಂತೂ ಕಟುವಾಗಿ ಮಾತನಾಡ್ತಿರ್ತಾರೆ, ಸಿಡಿ ಮಾಡ್ತಿರ್ತಾರೆ, ಸಿಕ್ಕಾಪಟ್ಟೆ ನಿಂದನೆ ಮಾಡ್ತಾರೆ. ಆ ರೀತಿಯ ಗುಣವನ್ನು ಯಾರು ಹೊಂದಿಲ್ಲ ಅವರು ಸ್ವರ್ಗವನ್ನು ಹೊಂದುತ್ತಾರೆ. ಈ ರೀತಿ ಮಾತನಾಡೋರು ನರಕಕ್ಕೆ ಹೋಗ್ತಾರೆ ಎಂದು ತಾತ್ಪರ್ಯ. ಇನ್ನು ಮಾತನಾಡ್ತಾ ಇಬ್ಬರಲ್ಲಿ ಜಗಳವನ್ನು ತಂದಿಡೋರು ಇರ್ತಾರೆ ಕೆಲವರು. ಇಬ್ಬರು ಒಟ್ಟಿಗೆ ಕೂತು ಮಾತಾಡ್ತಾ ಇರ್ತಾರೆ, ಅವರಾಗಿ ಅವನಿಂದ ಇವನಿಗೆ ಹಚ್ಚಿ ಹಾಕೋದು, ಆ ರೀತಿ ಕೆಲಸವನ್ನು ಮಾಡ್ತಾರೆ. ಆಮೇಲೆ ಮತ್ತೊಬ್ಬರ ಮಾತಂತಂದು ಇನ್ನೊಬ್ಬರ ಹತ್ರ ಹೇಳೋದು. ಯಾರೋ ಒಬ್ಬರನ್ನ ಆಡ್ಕೊಂಡಿರ್ತಾರೆ ನಮ್ಮ ಎದುರಿಗೆ, ಅವ್ರಿಗೇನು ಬುದ್ಧಿ ಇಲ್ಲೇನ್ರಿ ಹೀಗೆಲ್ಲ ಮಾಡ್ತಾರ, ಹಾಗೆ ಮಾಡಿದ್ದಕ್ಕೆ ಎಷ್ಟು ಸಮಸ್ಯೆ ಆಯಿತು, ಏನೋ ಒಂದಿಷ್ಟು ಆಡ್ಕೊಂಡಿರ್ತಾರೆ. ನಾವು ಅವನ ಹತ್ರ ಹೇಳೋದು, ನಿನ್ನ ಬಗ್ಗೆ ಅವ್ರು ಆಡ್ಕೊಳ್ತಾ ಇದ್ರು, ಯಾಕೆ ಹೇಳಬೇಕು? ಎಷ್ಟೋ ವಿಷಯ ಭಾಗವತದಲ್ಲಿ ಇಲ್ಲಿ ಕೇಳಿ ಬಿಟ್ಟಿದ್ದೇವಂತೆ, ಇದೊಂದು ಮಾತು ಇಲ್ಲಿ ಕೇಳಿ ಬಿಟ್ಟರೆ ಬಂದೋಗ್ರೆ ಅವತ್ತು ಹೋಗಿ ಯಥಾವತ್ತಾಗಿ ಏನೇನು ಹೇಳಿದ್ದಾನೆ ಇನ್ನೊಂದು 4 ವಾಕ್ಯ ಸೇರಿಸಿ ಇಷ್ಟೆಲ್ಲ ಬೈದು ನೋಡು ಅಂತ ಹೇಳಿಬಿಡ್ತೇವೆ. ಅವನು ನಮ್ಮ ಎದುರಿಗೆ ಅವನನ್ನು ಬೈತಾನೆ, ಮತ್ತೆ ಹೋಗಿ ಬಂದು ಇಲ್ಲಿ ಹೇಳ್ತೀವಿ, ಇಬ್ಬರು ಕಿತ್ತಾಡ್ತಾರೆ, ನಾವು ಆರಾಮಾಗಿ ಮಲ್ಕೊಳ್ತೀವಿ. ಇದು ಮಹಾಪಾಪ. ವಿಶ್ವನಾಮ್ನ ಪ್ರಭಾಷಂತೆ ಮಿತ್ರಭೇದಕರೀ ಗಿರಂ. ರುದ್ರದೇವರು ಹೇಳ್ತಾರೆ, ಈ ರೀತಿ ಯಾರು ಮತ್ತೊಬ್ಬರಲ್ಲಿ ಜಗಳವನ್ನು ಹಚ್ಚಿಡ್ತಾರೆ ಅಂಥವ್ರಿಗೆ ಎಂದೆಂದೂ ಮೋಕ್ಷ ಆಗಲ್ಲ. ಯಾವತ್ತೂ ಮತ್ತೊಬ್ಬರಲ್ಲಿ ಜಗಳವನ್ನು ತಂದಿಡಬಾರ್ದು, ಆದಷ್ಟು ಮೈತ್ರವಾಗಿ ಬದುಕಲಿ. ನೋಡಿ, ವೇದ ಮಂತ್ರಗಳು ನಮಗೆ ಉಪದೇಶ ಮಾಡಿದ್ದನ್ನು, ಸಮಾನೀವ ಆಕೂತಿ ಸಮಾನ ಹೃದಯಾನಿವ. ನಾವೆಲ್ಲ ಒಂದೇ ಹೃದಯದವರಾಗೋಣ, ಎಲ್ಲರ ಉದ್ದೇಶ ಒಂದೇ ಆಗಲಿ, ಎಲ್ಲರೂ ಸರಿಯಾದ ದಾರಿಯಲ್ಲಿ ಸಾಗೋಣ. ಹೀಗೆ ಕರ್ಕೊಂಡು ಹೋಗಿದೆ ನಮ್ಮನ್ನು ಶಾಸ್ತ್ರಗಳು. ನಾವು ನಾವೇ ಕಿತ್ತಾಡೋದ್ರಲ್ಲಿ ವಿಚಾರ ಮಾಡ್ತೇವೆ. ಏ ವರ್ಜಯಂತಿ ಪರುಷಂ ಪರದ್ರೋಹಂಚ ಮಾನವ, ಮತ್ತೊಬ್ಬರ ದ್ರೋಹವನ್ನು ಮಾಡದೇ ಇರೋದು, ಎಲ್ಲ ಭೂತಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡೋದು, ಇದೆಲ್ಲವೂ ಕೂಡ ಒಂದು ತಪಸ್ಸಾಗಿ ಮೋಕ್ಷಕ್ಕೆ ಸಾಧನವಾಗತ್ತೆ. ಶಟ ಪ್ರಲಾಪ ವಿರತ ವಿರುದ್ಧ ಪರಿವರ್ಜಕ. ಇನ್ನು ಕೆಟ್ಟ ಮಾತಾಡೋದು, ಉದ್ದಟ ಮಾತನಾಡೋದು, ಇಂತಹ ಮಾತಾಡುವವರ ಸಂಘವನ್ನು ಯಾರು ಬಿಟ್ಟಿರ್ತಾರೆ ಅವರು ಕೂಡ ಸಾಧನೆಗೆ ಅರ್ಹರಾಗ್ತಾರೆ. ಕೋಪವನ್ನು ಮಾಡಿಕೊಳ್ಳದೇ ಇರೋದು ಅದು ಹೃದಯ ಧಾರಣಿ. ರುದ್ರದೇವರು ಹೇಳ್ತಾರೆ, ಹೃದಯವನ್ನೇ ಭೇದಿಸ್ತದಂತೆ. ಕೆಟ್ಟ ಮಾತಾಡುವುದೇನಿದೆ ಹೃದಯವನ್ನೇ ಭೇದಿಸ್ತದೆ. ಇದನ್ನು ದಕ್ಷಾಧ್ವರ ಪ್ರಸಂಗದಲ್ಲಿ ಭಾಗವತ ಚೆನ್ನಾಗಿ ಹೇಳುತ್ತೆ. ಇದೇ ಸತೀದೇವಿ ಹೇಳ್ತಾರೆ, ಸತೀದೇವಿ ರುದ್ರದೇವ ಹತ್ರ ಅಂತಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪನ ಮನೆಗೆ, ನಾವು ಹೋಗೋಣ, ಅಲ್ಲಿ ಎಂದೇ ನಡೀತಾ ಇದೆ, ಯಾಕೆ ಹೋಗಬಾರ್ದು ಅಂತ. ಆ ರುದ್ರದೇವರು ಹೇಳಿದ್ದನ್ನೇ, ನೋಡು ನಾವು ಹೋಗೋದು ದೊಡ್ಡದಲ್ಲ, ಅವ್ರು ಕರೆಯೋದು ನಾವಾಗಿ ಹೋಗೋಣ, ಏನು ತಪ್ಪಿಲ್ಲ. ಅದು ನಾವು ಹೋದಾಗ ಅವ್ರು ನಮ್ಮನ್ನು ಕೆಟ್ಟ ಕಣ್ಣಿನಿಂದ ನೋಡ್ತಾರೆ. ನೋಡೋದು ಮಾತ್ರ ಅಲ್ಲ, ಕೆಟ್ಟವಾದ ಮಾತುಗಳಿಂದ ನಮ್ಮನ್ನು ನಿಂದಿಸ್ತಾರೆ. ನಮ್ಮನ್ನು ಅವ್ರು ಹೊಡೆದು ನಮಗೆ ಬೇಜಾರಾಗಲ್ಲ, ಅವ್ರು ಕೆಟ್ಟ ಮಾತಾಡಿದಾಗ ಎಷ್ಟು ಬೇದನೆ ಆಗತ್ತೆ, ಎಷ್ಟು ವೇದನೆ ಆಗತ್ತೆ, ಎಷ್ಟು ಹೃದಯಕ್ಕೆ ತೊಂದರೆ ಆಗತ್ತೆ, ಅಷ್ಟು ನೀವು ಶೂಲದಿಂದ ಚುಚ್ಚಿಕೊಂಡ್ರು ನೋವಾಗಲ್ಲ, ಅಷ್ಟು ನೋವು ಅವ್ರು ಮಾತಾಡಿದಾಗ ಆಗತ್ತೆ. ನಾವು ಯಾರನ್ನ ಹಿತೈಷಿಗಳು, ಪ್ರೀತ್ಯಾಸ್ಪದರು, ನಮಗೆ ಸಂಬಂಧಿಕರು, ಆತ್ಮೀಯರು ಅಂತ ಹಚ್ಕೊಂಡಿರ್ತೇವೆ, ಅವರೇ ನಮ್ಮನ್ನು ಕೆಟ್ಟದಾಗಿ ಮಾತನಾಡಿಬಿಟ್ರು ಅಂದರೆ ಸಹಿಸಿಕೊಳ್ಳಲ್ಲ, ಆದಷ್ಟು ದುಃಖವಾಗತ್ತೆ. ಅದಕ್ಕೆ ಅಂತಾರೆ ಅಲ್ಲಿಗೆ ಹೋಗೋದು ಬೇಡ ಅಂತ ರುದ್ರದೇವರು ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ರುದ್ರದೇವರು, ಯಾರು ಹೃದಯವನ್ನು ಭೇದಿಸುವಂತಹ ಮಾತುಗಳನ್ನು ಆಡ್ತಾರೋ ಅವರೆಲ್ಲ ನರಕಕ್ಕೆ ಹೋಗಿಬಿಡುತ್ತಾರೆ. ಅಂತಹ ಮಾತುಗಳನ್ನೆಂದೂ ಆಡಬಾರ್ದು, ಒಳ್ಳೆಯ ಮಾತುಗಳನ್ನು ಆಡಬೇಕು. ಸಾಂತ್ವಂ ವದಂತಿ ಕ್ರುದ್ಧಾಪಿ, ಎಂತೆಂತಹ ಘೋರ ಪ್ರಸಂಗ ಬಂದಾಗಲೂ ಕೂಡ ಸಾಂತ್ವನದಿಂದ, ತಮಾಷೆಯಿಂದ, ಹಿತವಾಗಿ, ಸುಖವಾಗಿ ಯಾರು ಮಾತನಾಡ್ತಾರಲ್ಲ ಅಂಥವರು ನರಕಾದಿ ಅನರ್ಥಗಳಿಂದ ಪಾಲಾಗಿ ಸ್ವರ್ಗಾದಿ ಫಲವನ್ನು ಪಡಿತಾರೆ ಅಂತ ಹೇಳಿದರು. ಇಷ್ಟೆಲ್ಲ ಕೇಳಿದಾಗ ಪಾರ್ವತೀ ದೇವಿ ಅಂದರು, ಹೌದಾ, ಹಾಗಾದರೆ ಮಾತಿನ ನಿಗ್ರಹ ಬೇಕು, ಮಾತಿನಲ್ಲಿ ಒಳ್ಳೆಯ ಸ್ಫುಟತೆ ಬೇಕು, ಪ್ರಿಯತೆ ಬೇಕು, ಹಿತವಾಗಿರಬೇಕು, ಸಜ್ಜನರಿಗೆ ಸಂತೋಷವಾಗುವಂತೆ ಮಾತನಾಡಬೇಕು ಅನ್ನೋ ಗುಣಗಳು ಗೊತ್ತಾಯಿತು. ಮನಸ್ಸಿನ ಬಗ್ಗೆ ಹೇಳಿ, ಮನಸ್ಸಿನಲ್ಲಿ ಎಂತಹ ಮನಸ್ಸು ಸಂಸಾರ ಬಂಧನಕ್ಕೆ ಕಾರಣ, ಎಂತಹ ಮನಸ್ಸು ಮೋಕ್ಷಕ್ಕೆ ಕಾರಣ, ಅದರ ಬಗ್ಗೆ ಹೇಳಿ ಅಂತ ಕೇಳ್ತಾರೆ. ಆ ವಿಷಯಗಳನ್ನು ನಾಳೆ ದಿನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ
ಕೃಷ್ಣರಮೇ ಪರಮಸ್ವರೂಪ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಇವತ್ತಿನ ಪಂಚಾಂಗ ಶ್ರವಣ ಅಧಿಕ ಜ್ಯೇಷ್ಠ ಉತ್ತರಾಯಣ ಗ್ರೀಷ್ಮ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ